ಕರಪ್ಟ್ ಇಲ್ಲದೆ ಬದುಕುವಂತ ಒಂದು ಸಮಾಜವನ್ನು ಸೃಷ್ಟಿ ಫಸ್ಟ್ ನೀವು ಕರೆಕ್ಟ್ ಇಲ್ಲದೆ ವೋಟ್ ಮಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ತಿರೋದು. ತಾವು ನಾಳೆ ಮುಖ್ಯಮಂತ್ರಿ ಆದ್ರೆ ನೀವು ಮೊಟ್ಟ ಮೊದಲಿಗೆ ತಗೊಳ್ಳುವಂತ ನಿರ್ಧಾರ ಯಾವುದು? ಅದನ್ನ ನಾನು ಹೇಳಲೇಬೇಕಲ್ವಾ, ಯಾವ ರೀತಿ ಟೆಕ್ನಾಲಜಿ ತರ್ತೀನಿ, ಯಾವ ರೀತಿ ಬ್ಲಾಕ್ ಚೈನ್ ಟೆಕ್ನಾಲಜಿ. ನಾವು ಕ್ರಾಸ್ ವೆರಿಫೈ ಮಾಡಿದಂಗೆ ಮಾಡಿ ಜನ ಮಾತಾಡ್ತಾ ಇದ್ದಾರೆ. ಇಲ್ಲ, ನಾವು ಅವ್ರಿಗೆ ಹೇಳ್ಬೇಕು ಆಕ್ಚುಲಿ. ಇಲ್ಲಿ ಯಾರು ಏನಾಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೇನಾಗ್ತೀರ ಅನ್ನೋದು ಬಹಳ ಮುಖ್ಯ. ಆಂಧ್ರದಲ್ಲಿ, ತಮಿಳುನಾಡಲ್ಲಿ ಹೀರೋಗಳು ಆಲ್ರೆಡಿ ಮುಖ್ಯಮಂತ್ರಿ ಆಗಿದ್ದಾರೆ, ಅದು ನೋಡ್ಕೊಂಡು ಬಂದಿದ್ವಿ. ನನಗೆ ಅರ್ಥ ಆಗ್ತಿಲ್ಲ, 3 ಜನ ಓಡ್ತಾ ಇದಾರಲ್ಲಿ, ನೀವು ಅಲ್ಲೇ ಓಡಿ ಅಂತೀರಾ. ಜನ ಆಳ್ಬೇಕು ದೇಶನ, ಜನರು ನಾವು ಆಳೋದಲ್ಲ. ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲುವಂತ ಒಬ್ರು ಬೇಕಾಗಿದಾರಲ್ಲ. ಬನ್ನಿ ಬದಲಾವಣೆ ತರೋಣ, ಬನ್ನಿ ನಾನಿದ್ದೀನಿ, ಬನ್ನಿ ಎಲ್ಲ ನಿಂತ್ಕೊಂಡು ಇದ್ ಮಾಡೋಣ, ನೋಡಿ ಎಲ್ಲ ಕಿತ್ತು ಬಿಸಾಕ್ಬಿಡ್ತೀನಿ ಕರಪ್ಷನ್ ಈ ದೇಶದಿಂದ, ಹೇಗೆ ಅಂತ ಮಾತ್ರ ನೀವು ಕೇಳಲ್ಲ. ಅಂದ್ರೆ ತಾವು ಹೇಳೋ ಪ್ರಕಾರ ಪ್ರಜಾಕೀಯದಲ್ಲಿ ವಿಚಾರಕ್ಕೆ ಮಾತ್ರ ಪ್ರಾಮುಖ್ಯತೆ. ಅವರು ಒಬ್ಬ ನಾಯಕ ಬೇಕು ಅಂತಿದ್ರೆ ನನ್ನ ಹತ್ರ ಬಂದು ಕೇಳಿರೋರು. ಇಂಡಿಪೆಂಡೆಂಟ್ ಥಿಂಕರ್ಸ್ಗಳು ಬೇಕಾಗಿರೋದಿಲ್ಲ. ಮುಂಬರುವ ವಿಧಾನಸಭಾ ಎಲೆಕ್ಷನ್ ತಾವು ರೆಡಿ ಆಗಿದ್ದೀರಿ. ನಾನು ಮಾಡಿರೋದೇ ಅದಕ್ಕೋಸ್ಕರ. ನಿಮಗೆ ದೊಡ್ಡ ಭಯ ಅಂದ್ರೆ? ನನಗೆ ಇಲ್ಲಿ ಏನೋ ಆಗೋಗ್ಬಿಡ್ತೀನಿ ನಾನು ಅನ್ನೋ ಆಸೆನೂ ಇಲ್ಲ, ಇದಾಗುತ್ತೋ ಇಲ್ವೋ ಅನ್ನೋ ಭಯನೂ ಇಲ್ಲ. ನಮ್ಮಲ್ಲಿ ಹೈಕಮಾಂಡ್ ಇಲ್ಲ, ಜನನೇ ಹೈಕಮಾಂಡ್ ನಮ್ಮಲ್ಲಿ. ಯಾಕೆ ತಮ್ಮಲ್ಲಿ ವಕ್ತಾರರು ಬರಬಾರ್ದು? ಇಲ್ಲಿ ಪ್ರಜೆಗಳಿಗಿನ್ನ ಶಕ್ತಿ ಯಾವುದೂ ಇಲ್ಲ. ಪ್ರಜಾಕೀಯದ ವಿಚಾರ ಬೆಳಿಬೇಕು ಅಂತ ನಾವು. ಪ್ರಜಾಕೀಯದ ವಿಚಾರನೇ ಜನಗಳ ವಿಚಾರ. ಪ್ರಜಾಕೀಯದಲ್ಲಿ ಯಾವುದೇ ಸ್ಟೇಜ್ಗಳಿರಲ್ಲ, ಕ್ಯಾನ್ವಾಸ್ಗಳಿರಲ್ಲ. ಏನೋ ಎಲೆಕ್ಷನ್ ಮುಂಚೆ ನೀವು ಬರ್ತೀರಾ ಬರಲ್ಲ ಅನ್ನೋದು ಮುಖ್ಯ ಆಗಲ್ಲ, ಎಲೆಕ್ಷನ್ ಮುಗಿದ್ರ ಮೇಲೆ ನೀವು ಬರ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ವಿಚಾರ ಕೇಳಿ ಓಟ್ ಹಾಕಿ. ಪ್ರಜಾಕೀಯ ಬಂದ್ರೆ ಇದಕ್ಕೆಲ್ಲ ಪರಿಹಾರ ಕೊಡ್ತೀರ ತಾವು? ಅಲ್ಲ, ಖಂಡಿತ. ನನಗೆ ಜನ ಸಾಥ್ ಕೊಡ್ಲಿ, ಎಲ್ಲವನ್ನೂ ಮಾಡ್ಬೋದು ಅಲ್ವಾ. ನಾ ಸಿನಿಮಾ ನಟನಾಗಿ ನಾನು ನೋಡಿ ಓಟ್ ಹಾಕಿ ಅಂತ ನಾನು ಕೇಳ್ತಾ ಇಲ್ಲ. ನನ್ನ ಸಿನಿಮಾಗಳು ನೋಡಿದೀರಾ, ಏನ್ ಹೇಳಿದೀನಿ ಅಂತ ನಾನು ಕೇಳ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ ನನ್ನ ಮುಖ ನೋಡಿ ಓಟ್ ಹಾಕ್ಬಿಡಿ ಅಂತ ನಾನೇ ಓಪನ್ ಆಗಿ ಎಷ್ಟೋ ಇಂಟರ್ವ್ಯೂ ಹೇಳಿದ್ದೀನಿ. ಜನ ಬದಲಾದ್ರೆ ದೇಶ ಬದಲಾಗುತ್ತೆ. ನಾಯಕ ಬೇಡ, ಜವಾಬ್ದಾರಿಯುತ ನಾಗರಿಕ ಬೇಕು. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹೇಳಿರೋ ಈ ಮಾತು ಇತ್ತೀಚೆಗೆ ತುಂಬಾ ವೈರಲ್ ಆಗ್ತಾ ಇದೆ. ಅಂದ ಹಾಗೆ ಈ ರಾಜಕೀಯದ ಚಕ್ರವ್ಯೂಹದ ಮಧ್ಯದಲ್ಲಿ ಪ್ರಜಾಕೀಯ ಅನ್ನೋದನ್ನ ಒಂದು ಕಲ್ಪನೆ ಇಟ್ಕೊಂಡು ಬಂದಂಥವ್ರು ಅವರು. ಸುಮಾರು ವರ್ಷದಿಂದ ಅವರು ಜನರ ಮಧ್ಯ ಈ ಒಂದು ಅತಿ ಸೂಕ್ಷ್ಮ ಒಂದು ವೈರಸ್ ಅಂತಿರೋ ಅಥವಾ ಒಂದು ಮತ್ತೆ ಹುಳ ಬಿಡುವಂಥ ಕೆಲಸ ಅವ್ರು ಮಾಡಿದ್ದಾರೆ. ಅದು ಈ ಹುಳ ಹೇಗಿದೆ ಅಂದರೆ ಸಮಾಜಕ್ಕೆ ತುಂಬ ಆರೋಗ್ಯಕರವಾದಂಥ ಹುಳ. ಅಂದ ಹಾಗೆ ಇವತ್ತು ನಮ್ಮ ಜೊತೆಗಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಸರ್, ಕರ್ನಾಟಕದ ಜನತೆಯ ಪರವಾಗಿ ತಮಗೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು ಸರ್. ಅಂದಾಗೆ ಈ ನೀವು ಬೆಳೆದು ಬಂದಂಥ ಹಾದಿ ನಮ್ಮ ಎಲ್ಲ ಜನತೆಗೆ ಗೊತ್ತಿದೆ. ಬಟ್ ಈ ದೊಡ್ಡ ಒಂದು ಸ್ಟಾರ್ ಆಗಿಬಿಟ್ಟು ತಾವು ಈ ರಾಜಕೀಯ ಚಕ್ರವ್ಯೂಹದಲ್ಲಿ ಪ್ರಜಾಕೀಯ ಅನ್ನುವಂಥ ಕಲ್ಪನೆ ಹುಟ್ಟಿದ್ದು ಹೇಗೆ ಸರ್? ನಿಮ್ಮ ಥರ ನಾನು ಒಬ್ಬ ಪ್ರಜೆ, ಅದೇ ಥರ ಅನ್ನಿಸ್ತು. ನಿಮ್ಮೊಳಗಿರೋದೇ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಹೊಸದಾಗೇನು ಹೇಳ್ತಿಲ್ಲ, ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ನಿಮಗೂ ಇದೇ ಬೇಕು ಅನ್ಸುತ್ತೆ. ಅದೇನೋ ಹೇಳಿದ್ರಲ್ಲ, ಹುಳ ಬಿಡೋದಲ್ಲ, ಇದು ಹುಳ ತೆಗಿತಾ ಇರೋದು. ನನಗೆ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ, ತನಗೆ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆ ಎಲ್ಲ ಗೊತ್ತಿರುತ್ತೆ. ಅಲ್ಲ, ತಮ್ಮ ಸಿನಿಮಾಗಳು ನೋಡ್ಕೊಂಡು ಬಂದ್ರೆ ಏನೋ ಒಂದು ಹುಳ ಇದ್ದೇ ಇರುತ್ತೆ. ಅಲ್ಲ, ಹುಳ ನಮ್ಮ ತಲೆಯಲ್ಲಿರೋದು, ಏನು ಹೇಳಿ, ಅದನ್ನು ತೆಕ್ಕೊಬೇಕು ನಾವು ಅಷ್ಟೇ. ಈ ಹುಳ ಅನ್ನೋದೇ ಈ ಥರದ್ದು. ಏನು ಹೇಳಿ, ನಾವೊಂದು ಕಟ್ಕೊಂಡಿದ್ದೀವಿ ಗೊತ್ತಾ, ಒಂದು ರಿಯಾಲಿಟಿ ಅನ್ಕೊಂಡೊಂದು, ಅದನ್ನ ಹೊಡಿಬೇಕಷ್ಟೇ, ಇನ್ನೇನಿಲ್ಲ. ಅದನ್ನ ಹೊಡಿಯೋಕ್ಕೆ ಸಾಧ್ಯ ಜನಗಳ ಕೈಯಲ್ಲಿ ಮಾತ್ರ ಸಾಧ್ಯ ಅಷ್ಟೇ. ಸರ್, ಇದು ಹೇಗಿದೆ ಅಂದರೆ ನಾವು ಜನಗಳಿಗೆ ತಲುಪಬೇಕಂದ್ರೆ, ಯಾಕೆ ರಾಜಕೀಯಕ್ಕೆ ಆಲ್ರೆಡಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಜನ ಎಲ್ಲ. ತಾವು ಪ್ರಜಾಕೀಯ ಅಂತ ತಂದಿದ್ದೀರಾ, ಈಗ ತುಂಬ ಒಳ್ಳೆ ಕಾನ್ಸೆಪ್ಟ್ ಇದೆ. ಈಗ ನಾವು ಗ್ರೌಂಡ್ ಲೆವೆಲಲ್ಲಿ ನೋಡಿರಬೇಕಾದ್ರೆ ತಮಗೊಂದು ವಿಶೇಷವಾಗಿರೋ ಒಂದು ವಿಷಯ ತಲುಪಿಸ್ತೀನಿ. ನಮಗೆ ಇಲ್ಲಿಂದ ನಾರ್ತ್ ಕರ್ನಾಟಕ ಒಂದು 600 ಕಿಲೋಮೀಟರ್ ಅನ್ಕೊಳ್ಳಿ, ಅಂದರೆ ಮಹಾರಾಷ್ಟ್ರ ಬಾರ್ಡರ್ ಆಗಲಿ, ಈ ಕಡೆ ಹೈದರಾಬಾದ್ ಕರ್ನಾಟಕ ಆಗಲಿ. ನಾವು ಇಲ್ಲಿ ಗ್ರೌಂಡ್ ಲೆವೆಲಲ್ಲಿ ನೋಡಬೇಕಾದ್ರೆ ತಮಗೆ ಗೊತ್ತಿಲ್ಲ, ಪ್ರಜಾಕೀಯದ ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ, ವಾಟ್ಸಪ್ ಗ್ರೂಪ್ಗಳು, ಅವೆಲ್ಲ ನಮ್ಗೆ ತಲುಪಿದಾವೆ. ಬಟ್ ಅವ್ರಿಗೆ ನಿಮಗೆ ಗೊತ್ತಿಲ್ಲ, ಇತ್ತೀಚೆಗೆ ತಾವು ಆ್ಯಪ್ ಬಿಡುಗಡೆ ಮಾಡಿದ್ದೀರಾ. ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಒಬ್ರು ಬೇಕಾಗಿದಾರಲ್ಲ, ಮತ್ತೆ ನಾಯಕರು ಬೇಕಲ್ಲಿ. ಏನಿಲ್ಲ, ಇವ್ರು ಆ ಥರ ಕಟ್ಕೊಂಡಿದ್ದಾರೆ ಅಂದರೆ ಅವರೆಲ್ಲ ನಾಯಕತ್ವದ ಗುಣ ಇದೆ. ಅವ್ರು ನೋಡಿ ನನಗೇ ಗೊತ್ತಿಲ್ಲ ಕಟ್ಕೊಂಡಿದ್ದಾರೆ ಅಂತ ನೀವೇ ಹೇಳಿದ್ರಿ. ಅವರು ಒಬ್ಬ ನಾಯಕ ಬೇಕು ಅಂತಿದ್ರೆ ನನ್ನ ಹತ್ರ ಬಂದು ಕೇಳಿರೋರು. ಈಗ ಹಂಗಿಲ್ಲ, ಯುವಕರುಗಳು ಅವ್ರವರೇ ಮಾಡ್ತಾ ಇದ್ದಾರೆ, ಅವರವರೇ ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ, ಅವರೇ ವಿಡಿಯೋಸ್ಗಳು ಮಾಡ್ತಾ ಇದ್ದಾರೆ, ಅವರೇ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊತಾ ಇದ್ದಾರೆ. ಅದು ಬಹಳ ಅದ್ಭುತ ಅದು ಆ್ಯಕ್ಚುಲಿ. ಸರ್, ರಾಜಕೀಯ ಅನ್ನೋದು ಒಂದು ದೊಡ್ಡ ಪ್ರಬಲವಾದಂಥ ಶಕ್ತಿ ಇರುತ್ತೆ. ಪ್ರಜಾಕೀಯದಲ್ಲಿ ಆ ಎಲ್ಲ ಇವ್ರಿಗೆ ಒಂದು ಶಕ್ತಿ ಅನ್ನೋದು ಬೇಕಲ್ಲ ಹಿಂದೆ. ಪ್ರಜೆಗಳಿಗಿನ್ನ ಶಕ್ತಿ ಯಾವುದೂ ಇಲ್ಲ, ಒಂದು ಮಾತ್ರ ಸತ್ಯ ತಿಳ್ಕೊಳ್ಳಿ. ಎಲ್ಲ ಶಕ್ತಿಗಳಿಗಿನ್ನ ಪ್ರಜೆಗಳ ಶಕ್ತಿ ಅದ್ಭುತವಾದದ್ದು. ಆ ಪ್ರಜೆಗಳು ಒಂದಾಗ್ಬಿಟ್ರೆ ಮುಗಿದೋಯ್ತದು.
ಸರ್ ಒಂದಾಗ್ಲಿಕ್ಕೆ ಒಂದು ಬೇಕಲ್ಲ ನಾಯಕತ್ವ, ಮತ್ತೆ ನಾಯಕತ್ವ ಗುಣ ಇರುವಂತ ಯುವಕರು ಬೇಕಾಗಿರೋದು. ಎಲ್ಲರನ್ನೂ ಕೂಡಿಸುವಂತ ಒಂದು ಸಂಘಟನೆ ಆಗ್ಬೇಕು. ಅಲ್ಲ ಇವಾಗ ನೋಡಿ ಹೆಂಗೆ ಹೇಳಿ ಅದು, ಇವಾಗ ನಿಮ್ಗೆ ಕೆಲವು ವಿಷಯಗಳು ಕರೆಕ್ಟ್ ನಿಮಗೆ ಬೇಕು ಅನ್ಸಿದ್ರೆ ನೀವು ಮಾಡ್ತೀರಾ ಅಷ್ಟೇ. ಹೌದು. ಅದು ನಿಮಗೆ ಬೇಕು ಅನ್ಸ್ಬೇಕು. ಹೌದು. ಡೌಟ್ ಇದ್ದವರು ಡೌಟಲ್ಲೇ ಇರ್ತಾರೆ. ಆಗತ್ತೆ ಅಂತ ದೃಢವಾಗಿ ನಂಬಿರೋರು ನುಗ್ಗುತ್ತಾರೆ, ಮುಂದೆ ಕೆಲಸ ಮಾಡ್ತಾರೆ, ಅವ್ರೊಂದಷ್ಟು ಪ್ರಚಾರ ಮಾಡ್ತಾರೆ, ಅವರೇ ಒಂದು ವಿಡಿಯೋ ಮಾಡ್ತಾರೆ, ಒಂದು ಸಣ್ಣ ಮೊಬೈಲ್, ಎಲ್ಲರ ಕೈಲಿ ಮೊಬೈಲ್ ಇದೆ. ಎಷ್ಟು ಜನ ಮಾಡ್ತಿದ್ದಾರೆ ಇವಾಗ? ತಮ್ಮದೇ ಆದಂತ ಒಂದು 4 ಜನ ಹುಡುಗರು ಸೇರ್ಕೊಂಡು ಎಷ್ಟೋ ಮಾಡಿಬಿಟ್ಟಿದ್ದಾರೆ, ಸಾಂಗ್ಗಳು ಮಾಡಿದ್ದಾರೆ, ವಿಡಿಯೋಗಳು ಮಾಡಿದ್ದಾರೆ, ಸ್ಕಿಟ್ಗಳು ಮಾಡಿದ್ದಾರೆ. ಅಂದ್ರೆ ತಾವು ಹೇಳೋ ಪ್ರಕಾರ ಪ್ರಜಾಕೀಯದಲ್ಲಿ ವಿಚಾರಕ್ಕೇನೆ ಮಾತ್ರ ಪ್ರಾಮುಖ್ಯತೆ ಇದೆ. ಅಲ್ಲ, ವಿಚಾರಕ್ಕೆ ಇರಬೇಕು, ಆ ವಿಚಾರ ಪ್ರಜೆಗಳ ವಿಚಾರ ಆಗಿರ್ಬೇಕಷ್ಟೇ. ಬಟ್ ಇದು ಈಗ ಜಂಜಿ ಅಂತ ಬಂದ್ರೆ ಇತ್ತೀಚೆಗೆ ತಾವು ನೋಡಿದ್ರಿ ಕಾಕ್ರೋಚ್ ಪಾರ್ಟಿ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಒಂದು ಟ್ರೆಂಡ್ ಸೃಷ್ಟಿ ಮಾಡಿಬಿಡ್ತು. ಅದು ಬೇರೆ ಹಾದಿ ಹೋಗಿದೆ, ಅದು ಬೇರೆ ಮಾತು. ಸೋಷಿಯಲ್ ಮೀಡಿಯಾದನೇ ತಾವು ಗಮನ ಹರಿಸ್ತಾ ಇದ್ದೀರಾ ಈ ಕಡೆ ಎಲ್ಲ ಜನರನ್ನು, ಈ ಕಡೆ ಎಲ್ಲ ಎಳಿಲಿಕ್ಕೆ. ಬಟ್ ಯಾಕೆ ಆ ಸ್ಪೀಡ್ ತಗೊಳ್ತಾ ಇಲ್ಲ ಅಂತ? ಅಲ್ಲ, ಅದನ್ನ ನಾನು ಅದನ್ನ ಕಂಪೇರ್ ಮಾಡಿ ಹೇಳಲ್ಲ, ಅಥವಾ ಯಾವುದೋ ಕಂಪೇರ್ ಮಾಡಲ್ಲ. ಅಲ್ಲಲ್ಲ, ಅದು ಮಾಡಬಾರದು. ಆಕ್ಚುಲಿ ಇದ್ರಲ್ಲಿ ತುಂಬಾ ವಿಷಯಗಳಿದೆ. ನಾವು ರಾಜಕೀಯಕ್ಕೂ ಕಂಪೇರ್ ಮಾಡಲ್ಲ, ಅದು ನಾವು ಗಮನಿಸಿದ್ದೀವಿ. ಅಲ್ಲಲ್ಲ, ಅದೌದು, ಯಾವ್ದಕ್ಕೂ ಕಂಪೇರ್ ಮಾಡಬಾರ್ದು. ಏನಂದ್ರೆ ಇದು ಹೆಂಗೆ ಅಂದ್ರೆ, ಇದು ನನಗೆ ಬೇಕು ಅಂದ್ರೆ ನಾನು ತಗೊಂತೀನಿ ಅಷ್ಟೇ, ನನಗೆ ಬೇಕು ಅಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ. ಇಂಡಿಪೆಂಡೆಂಟ್ ಥಿಂಕರ್ಸ್ಗಳು ಬೇಕಾಗಿರೋದಿಲ್ಲಿ. ಡಿಪೆಂಡೆಂಟ್ಸ್ ತುಂಬಾ ಜನ ಇದ್ದಾರೆ. ಏನ್ ಹೇಳಿ, ಒಂದ್ ಕಡೆ ಎಲ್ಲೋ ಒಂದು ಹೆವಿ ಕ್ರೇಜ್ ಆಗ್ತಿದೆ ಅಂದ್ರೆ ಅಲ್ಲಿ ಹೋಗ್ಬಿಡೋದು, ನನ್ನ ವೋಟ್ ವೇಸ್ಟ್ ಆಗ್ಬಾರ್ದು ಅನ್ಬಿಟ್ಟು ಈ ಕಡೆ ಗೆಲ್ಲೋ ಪಕ್ಷಕ್ಕೆ ವೋಟ್ ಹಾಕೋದು, ನಂದೇನೋ ಕೆಲಸ ಆಗ್ಬೇಕು, ಆತರ ತುಂಬಾ ಡಿಪೆಂಡೆಂಟ್ಸ್ ಜಾಸ್ತಿ ಇದ್ದಾರೆ. ಇಂಡಿಪೆಂಡೆಂಟ್ ಜನಗಳೇ ಬೇಕಾಗಿರೋದು ಈ ದೇಶಕ್ಕೆ ನನ್ನ ಪ್ರಕಾರ. ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳೋ ಶಕ್ತಿ ಇರೋರು, ಇಂಡಿಪೆಂಡೆಂಟ್ ಥಿಂಕ್ ಮಾಡೋ ಶಕ್ತಿ ಇರೋರು, ಎಲ್ಲದಕ್ಕಿಂತ ಇಂಡಿಪೆಂಡೆಂಟ್ ಥಿಂಕ್ ಮಾಡಬೇಕು. ನಾನು ಯಾವುದೇ ವಿಚಾರನೂ ಕೂಡ ಫುಲ್ ಸಂಪೂರ್ಣವಾಗಿ ತಿಳ್ಕೊಂತೀನಿ, ತಿಳ್ಕೊಂಡು ನನಗೆ ಸರಿ ಅನ್ಸಿದ್ರೆ ನಾನು ಹಂಗೆ ನಿಂತ್ಕೊಂತೀನಿ. ಇದೆರಡೇ ಬೇಕಾಗಿರೋದು. ಸೊ ಇದೊಂದು ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕಾಗತ್ತೆ, ಡೆಪ್ತ್ ಅಲ್ಲಿ. ಸರ್, ತಮ್ಮ ಈ ಡೀಪ್ ವಿಚಾರ ನಾನು ಇದರಲ್ಲಿ ಸ್ಟಡಿ ಮಾಡಿ ಬಂದು ಇವತ್ತು ತಮ್ಮ ಜೊತೆಗೆ ಚರ್ಚೆ ಕೂತೀನಿ. ಇದು ನನ್ನ ಪ್ರಶ್ನೆಗಳಲ್ಲ, ನಾನು ಏನೇ ಮಾತಾಡ್ತೀನಿ. ಓಕೆ. ಅಮೆರಿಕಾದಲ್ಲಿ ನಮ್ಮ ಒಬ್ಬರು ಸ್ನೇಹಿತರಿದ್ದಾರೆ, ಅವರು ಸೈಂಟಿಸ್ಟ್. ಅವ್ರು ನನಗೆ ವಿಡಿಯೋಸನ್ನು ಕಳಿಸಿದ್ದಾರೆ, ತೋರಿಸ್ತೀನಿ. ಅವರು ಆಲ್ರೆಡಿ 8 ವರ್ಷದಿಂದ ತಮ್ಮ ಜೊತೆ ಕೆಲಸ ಮಾಡ್ತಾರೆ, ತಮಗೆ ಗೊತ್ತಿಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇದೆ ನೋಡಿ. ಅಮೆರಿಕಾದಲ್ಲಿ ಕೂತರು ಅವರು ಕರ್ನಾಟಕದ ಅನೇಕ ತಮ್ಮ ಸ್ನೇಹಿತರಿಗೆ ತಮ್ಮ ಕಾನ್ಸೆಪ್ಟ್ ಇರೋದು ಅದೇ ತಿಳಿಸ್ತಾ ಇದ್ದಾರೆ. ಬಟ್ ಅವ್ರ ಬೇಡಿಕೆ ಏನಿದೆ ಅಂದ್ರೆ, ಇವತ್ತು ಪ್ರಜಾಕೀಯದಲ್ಲಿರುವಂಥ ಹುಡುಗರ ಬೇಡಿಕೆನೆ, ಉಪೇಂದ್ರ ಅವರು ಗ್ರೌಂಡ್ ಲೆವೆಲ್ಗೆ ಬಂದು ಸ್ವಲ್ಪ ಸಪೋರ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ, ನಾವು ನರ್ವಸ್ ಆಗಲ್ಲ ಅಂತ ಇದ್ದಾರೆ. ಇದಕ್ಕೇನಂತೀರ? ಇಲ್ಲ, ಖಂಡಿತ ಆ ವಿಷಯಕ್ಕೆ ನಾನು ರೆಡಿ ಇದ್ದೀನಿ. ಖಂಡಿತ ನಾನು ಬರೋದು ಅಂತಲ್ಲ, ಅದಕ್ಕಿಂತ ಮೀರಿ ಬೆಳಿಬೇಕು. ನಾನು ಅದನ್ನು ಬಯಸೋದು ತಪ್ಪಾಗುತ್ತೆ. ಖಂಡಿತ ನನಗೆ ಎಷ್ಟು ಸಾಧ್ಯವೋ ಅಷ್ಟು ಓಡಾಡ್ತೀನಿ, ಎಲ್ಲ ಕಡೆ ಮೀಟ್ ಮಾಡ್ತೀನಿ, ಟಚ್ಚಲ್ಲಿ ಇರ್ತೀನಿ. ಏನು ಹೇಳಿ, ಆ್ಯಪೇ ಮಾಡಿದ್ದೀನಿ, ಆ್ಯಪಲ್ಲಿ ನೀವು ಮೆಸೇಜ್ ಹಾಕ್ಬೋದು, ಆ್ಯಪಲ್ಲಿ ಮೇಲ್ ಮಾಡ್ಬೋದು, ನಾನು ಸ್ಪಂದಿಸ್ತೀನಿ ಆದಷ್ಟು. ಎಲ್ಲ ಗ್ರೂಪ್ ಮಾಡಿದ್ದೀನಿ, ಎಲ್ಲರೂ ಸೇರ್ಕೊಬೋದು ಅದರಲ್ಲಿ. ಸೊ ಈ ಆ್ಯಪ್ ಬಗ್ಗೆ ಹೇಳಿದ್ರಿ ತಾವು, ಈ ಆ್ಯಪ್ ಹೇಗೆ ಕೆಲಸ ಮಾಡುತ್ತೆ ಅಂತ? ನೋಡಿ, ಏನಿಲ್ಲ, ನೀವು ಓಪನ್ ಮಾಡಿದ ಕೂಡಲೇ ನೀವು ವೋಟರ್ ಆಗಿ ಒಳಗಡೆ ಬರ್ಬೋದು, ನೀವೊಬ್ಬ ಸಿಟಿಸನ್ ಆಗಿ ಒಳಗಡೆ ಬರ್ಬೋದು. ಅದ್ರೊಳಗಡೆ ಬಂದ ಕೂಡಲೇ ನಿಮ್ಮ ಕ್ಷೇತ್ರ, ಅದರಲ್ಲಿ MP ಕ್ಷೇತ್ರ, MLA ಕ್ಷೇತ್ರ, ವಾರ್ಡ್ ಇದ್ರೆ ವಾರ್ಡ್, ವಿಲೇಜ್ ಪಂಚಾಯತ್ ಇದ್ರೆ ವಿಲೇಜ್ ಪಂಚಾಯತ್, ಎಲ್ಲವೂ ಇದೆ. ಎಲ್ಲವೂ ಡ್ರಾಪ್ ಡೌನ್ ಆಗುತ್ತೆ ನೀವು ನೋಡ್ತಿದ್ದಂಗೆ. ನೀವು ಅದರೊಳಗೆ ಹೋಗಿ ನಿಮ್ಮ ಹಳ್ಳಿನೋ, ನಿಮ್ಮ ಪಂಚಾಯತ್ ಯಾವುದು, ಅಥವಾ ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮ ವಾರ್ಡ್ ಯಾವುದು, ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಟಕ್ ಅಂತ ರಿಫ್ಲೆಕ್ಟ್ ಆಗುತ್ತೆ. ಅಲ್ಲಿ ಯಾರ ನಿಂತಿಯಾರ, ಆಕಾಂಕ್ಷಿಗಳು ನಿಂತಿಯಾರ, ಅಥವಾ ಯಾರು ಇಲ್ಲ ಅಂದ್ರೆ ನೀವು ಬೇಕಾದ್ರೆ ಆಕಾಂಕ್ಷಿ ನಿಂತ್ಕೊಬಹುದು ಅಲ್ಲಿ. ಬಟ್ ಅವ್ರು ನಿಂತ್ಕೊಂಡವ್ರಿಗೆ ಸಪೋರ್ಟ್ ಅನ್ನೋದು ಬೇಕಲ್ಲ ಸರ್? ಮತ್ತೆ ಅಲ್ಲ, ನೀವು ನಿಂತ್ಕೊಳ್ಳಿ ಫಸ್ಟ್, ಅವ್ರಿಗೆ ಸಪೋರ್ಟ್ ಹೆಂಗ್ ಸಿಗುತ್ತೆ ನೋಡಿ. ಅಲ್ಲೇ ಇರ್ತಾರೆ ನಿಮ್ಗೆ ಆ ಕ್ಷೇತ್ರದಲ್ಲಿ. ತಾವು ಸಪೋರ್ಟ್ ಮಾಡ್ತೀರಿ? ಹಂಗಲ್ಲ, ಆ ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ದಾರೋ ಅವ್ರು ನಿಮ್ ಕಾಂಟ್ಯಾಕ್ಟಿಗೆ ಬರ್ತಾರೆ. ಏನ್ ಹೇಳಿ, ನಾನು ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಂಡೆ ಅನ್ಕೊಳ್ಳಿ, ಅಲ್ಲಿ ಒಂದು 1000 ಜನ ಇದ್ದಾರೆ ಅನ್ಕೊಳ್ಳಿ, 1000 ಜನ ಬಂದು ನಿಮ್ಮನ್ನು ಮಾತಾಡಿಸ್ತಾರೆ. ಅಥವಾ ನೀವು ಅವ್ರಿಗೆ ಮೆಸೇಜ್ ಮಾಡ್ಬೋದು, ಮಾತಾಡಿಸ್ಬೋದು, ಮೀಟ್ ಮಾಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು. ಈ ತರ ಇಂಟ್ರಾಕ್ಟ್ ಮಾಡ್ಕೊಂಡು ಅವ್ರು ನಿಮ್ಮನ್ನು ಕೇಳ್ತಾರೆ. ನನಗೆ ಬೇಕಾಗಿರೋದು ಇಲ್ಲಿ ವೋಟರ್ಸ್ ಕೇಳ್ಬೇಕು, ಹೆಂಗಪ್ಪ ಕೆಲಸ ಮಾಡ್ತೀಯ ನೀನು, SOP ಓದಿದ್ಯಾ ನೀನು, SOP ತರ ಕೆಲಸ ಮಾಡ್ತೀಯ ನೀನು ನಮ್ ಟಚ್ಚಲ್ಲಿ ಇರ್ತೀಯ, ಎಲೆಕ್ಷನ್ ನೀನು ಚುನಾವಣೆ ಮಾಡಿ ನಿನ್ನ ಆಯ್ಕೆ ಮಾಡಿದ್ರೆ ಗೆಲ್ಸೋದಲ್ಲ, ಆಯ್ಕೆ ಮಾಡಿದ್ಮೇಲೆ ನೀನು ನಮ್ಮ ಟಚ್ಚಲ್ಲಿ ಇರ್ತೀಯ, ಎಷ್ಟೊತ್ತಿ ಕ್ಷೇತ್ರಕ್ಕೆ ಬರ್ತೀಯ ನೀನು, ನಮ್ಮ ಏನ್ ಬೇಕು ಬೇಡಿಕೆಗಳನ್ನ ಹೆಂಗ್ ತಗೊಂಡು ಹೋಗ್ತೀಯಾ, ಎಷ್ಟು ನಿನಗೆ ಇಲ್ಲಿ ಏನೋ ಫಂಡ್ಸ್ ಇದಾಗಿದೆ, ಅದನ್ನ ಯಾವ ರೀತಿ ನೀನು ಕೊಡ್ತೀಯಾ, ಯಾವ ರೀತಿ ಪಾರದರ್ಶಿಗೆ ನೀನು ಕೆಲಸ ಮಾಡ್ತೀಯಾ, ಇದನ್ನೆಲ್ಲ ಕೇಳ್ತಾರೆ. ಅವ್ರಿಗೆ ಕನ್ವಿನ್ಸ್ ಆದ್ರೆ ಚೆಕ್ ಮಾಡ್ತಾರೆ, ಸಂಪೂರ್ಣ ತಿಳುವಳಿಕೆ ಇದೆಯಾ ಇಲ್ವಾ. ಹೌದು, ಇದ್ರ ಬಗ್ಗೆ ತಿಳ್ಕೊಂಡು ನಾವ್ ಹೇಳ್ದಂಗೆ ಕೆಲಸ ಮಾಡ್ತಾನ ಚೆಕ್ ಮಾಡ್ತಾರೆ ಅಷ್ಟೇ. ಅವ್ರಿಗೆ ನಂಬಿಕೆ ಬಂದ್ರೆ ಅವ್ರಿಗೆ ರೇಟ್ ಕೊಡ್ತಾರೆ. ಅಲ್ಲಿ ಗುಡ್, ಅವರೇಜ್, ಬ್ಯಾಡ್ ಎಲ್ಲವೂ ಇದೆ ಅದರಲ್ಲಿ. ಬಟ್ ಸರ್, ಎಲೆಕ್ಷನ್ ಗೆಲ್ಲಿಕ್ಕೆ ಆ ಕ್ಷೇತ್ರದ ಎಲ್ಲಾ ಜನ ಕೇಳ್ತಾರೆ ಅಂತ ಒಂದು ನಿರೀಕ್ಷೆ ಇರಬಹುದಾ ನಮಗೆ?
ಅಂದ್ರೆ ಈಗ ಒಂದು ಕ್ಷೇತ್ರ ಮತ್ತು ಕ್ಷೇತ್ರ ಇರುತ್ತೆ, ಒಬ್ಬ ಕ್ಯಾಂಡಿಡೇಟ್ ಪ್ರಜಾಕೀಯದಿಂದ ನಿಲ್ತಾನೆ ಅನ್ಕೊಳ್ಳಿ, ಅವನ್ನ ಪ್ರತಿಯೊಬ್ಬರು ಪ್ರಶ್ನೆ ಹಾಕಿ ಕೇಳ್ತಾರ, ಅಥವಾ ಯಾಕಂದ್ರೆ ಬೇರೆ ಬೇರೆ ಪಾಲಿಟಿಕ್ಸ್ ಪಕ್ಷಗಳಿರ್ತವೆ, ಬಲಾಢ್ಯವಾಗಿರುತ್ತೆ, ಅಲ್ಲ, ಇವನು ಕೇಳೋದಕ್ಕೇನು, ಕ್ವಶನ್ ಕೇಳೋದಕ್ಕೇನು ನಿಮ್ಗೆ? ಆ ಕೇಳೋ ಲೆವೆಲ್ಗೂ ತರಬೇಕಲ್ಲ ನಾವು ಅಲ್ಲ, ಅಲ್ಲೇ ಇದೆಯಲ್ಲ ನಿಮ್ ಕೈಯಲ್ಲೇ ಇದೆ. ತರಬೇಕಾದ್ರೆ ತಮ್ಮಂತ ಒಬ್ರು ಸೆಲೆಬ್ರಿಟಿ ಬಂದ್ರೇನೆ ಅದಾಗೋದು. ಅಲ್ಲೇ ಇವ್ರೆ, ನಾನ್ ಮಾಡಿದೀನಿ, ನಾನೇ ನಿಮ್ಗೆ ಮಾಡಿ ಕೊಟ್ಟಿದ್ದೀನಿ, ನೀವು ಅದ್ರಲ್ಲಿ ಕೇಳ್ಬೋದು. ನೀವು ಓಪನ್ ಮಾಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಮೆಸೇಜ್ ಇರುತ್ತೆ, ನೀವು ಮೆಸೇಜ್ ಮಾಡ್ಬೋದು, ಕನ್ನಡದಲ್ಲೇ ಮಾಡ್ಬೋದು, ನೀನು ಈ ಟೈಮಲ್ಲಿ ನಾನು ಇರ್ತೀನಪ್ಪ ಫ್ರೀ, ನಾನು ಫೋನ್ ಮಾಡ್ತೀನಿ, ಫೋನ್ ಎತ್ತು ಅಂತ ಕೇಳ್ಬೋದು, ಫೋನ್ ಮಾಡಿ ಮಾತಾಡ್ಬೋದು. ಆಮೇಲೆ ಅವ್ನು ಗೂಗಲ್ ಮೀಟ್ ಅನ್ನು ಫಿಕ್ಸ್ ಮಾಡಿರ್ತಾನೆ ಅನ್ಕೊಳ್ಳಿ, ವಿಡಿಯೋ ಮೀಟ್ ಈ ಟೈಮ್ ಬರ್ತೀನಿ ಅಂತ, ನೀವು ಆ ಟೈಮಲ್ಲಿ ಹೋಗಿ ಅವನ ಹತ್ರ ಮಾತಾಡ್ಬೋದು. ಪರ್ಸನಲ್ ಆಗಿ ಸಿಗ್ತೀನಿ ಇಲ್ಲಿ ಅಂತ ಹೇಳಿರ್ತಾನೆ, ಆ ಟೈಮ್ ನೀವು ಫ್ರೀ ಇದ್ರೆ ನೀವು ಹೋಗಿ ಮೀಟ್ ಮಾಡ್ಬೋದು. ಅಲ್ಲೊಂದಷ್ಟು ಜನ ವೋಟರ್ಸ್ ಸಿಗ್ತಾರೆ, ನೀವೆಲ್ಲ ಒಂದಾಗ್ಬೋದು ಅಲ್ಲಿ, ಅಲ್ಲ ಅವ್ನು ಕ್ವಶನ್ ಮಾಡ್ಬೋದು. ನೆಕ್ಸ್ಟ್ ಡೇ ರೇಟಿಂಗ್ ಸ್ಟಾರ್ಟ್ ಆಗುತ್ತೆ, ನಿಮ್ಗೆಲ್ಲ ಅವ್ನು ಏನ್ ಬೆಟ್ರಾ ಗುಡ್ಡ ಬೇಡ ಅಂತ ನೀವು ಮಾಡ್ಬೋದು. ಈ ತರ ಒಂದು 20 ಸತಿ ಮಾಡ್ತಾನೆ ಅವನು. 3 ಜನ ನಿಂತಿನ 3 ಜನನು ಒಂದು 20 ಸತಿ ಮಾಡ್ತಾರೆ ಅದನ್ನ. ಆ 20 ಸತಿನೂ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ ರೇಟಿಂಗ್ ಕೊಡ್ತಾ ಹೋಗ್ಬೋದು. ಅದ್ರಲ್ಲಿ ಯಾರು ಬೆಸ್ಟ್ ಇದಾರೋ ಅವ್ರು ಎಲೆಕ್ಷನ್ ನಿಂತ್ಕೊಳಕ್ ಅರ್ಹರಾಗ್ತಾರೆ ಅಷ್ಟೇ. ಹಾಗಾದ್ರೆ ಈ ಪ್ರಕ್ರಿಯೆ ನಾವು ನೆಕ್ಸ್ಟ್ ಮುಂಬರುವ ವಿಧಾನಸಭಾ ಎಲೆಕ್ಷನ್ ತಾವು ರೆಡಿ ಆಗಿದ್ದೀರಾ? ಇಲ್ಲ, ಖಂಡಿತ ನಾನು ಮಾಡಿರೋದೇ ಅದಕ್ಕೋಸ್ಕರ. ಎಲ್ಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಿರ್ತಾರೆ. ನೋಡಿ, ಆಲ್ರೆಡಿ 1500 ಜನ ಅಭ್ಯರ್ಥಿಗಳಿದ್ದಾರೆ, ಅದರಲ್ಲಿ ಆಕಾಂಕ್ಷಿಗಳು ಬಂದಿದ್ದಾರೆ. ಅಲ್ಲಿ ಫಿಲ್ಟರ್ ಆಗಿ ಬರ್ಬೇಕು. ನೋಡೋಣ ಅದ್ರಲ್ಲಿ ಎಷ್ಟು ಜನ ಫಿಲ್ಟರ್ ಆಗ್ತಾರೆ, ಎಷ್ಟು ಜನ ಇನ್ವಾಲ್ವ್ ಆಗ್ತಾರೆ ಜನ. ಸೊ ನಾನು ಅದನ್ನೇ ಕೇಳ್ತಾ ಇರೋದು, ಸಣ್ಣ ಇನ್ವಾಲ್ವ್ಮೆಂಟ್ ಬೇಕು ವೋಟರ್ಸ್ದು, ಪ್ರತಿಯೊಬ್ಬರದು ಬೇಕೇ ಬೇಕು. ಸಣ್ಣದ್ ನಾನು ಕೇಳ್ತಾ ಇರೋದು, ಇನ್ನೇನ್ ದೊಡ್ಡ ವಿಷಯ ಏನಿಲ್ಲ. ಅದು ಕೂಡ ನೀವೇನ್ ಹೋಗಿ ಅವ್ರ ಮನೆ ಹತ್ರ ಹೋಗಿ ಅಂತಾನು ಹೇಳ್ತಾ ಇಲ್ಲ, ನಿಮ್ಗೆ ಅವ್ರು ಟಚ್ಗೆ ಬರ್ತಾರಪ್ಪ, ನೀವು ಮಾತಾಡಿ, ಒಂದು ಮೆಸೇಜ್ ಮಾಡಿ ಅಲ್ವಾ. ಅದು ಏನ್ ದೊಡ್ಡ ವಿಷಯ, ಅವನೇ ಕರೀತಾನೆ, ಇಲ್ಲಿ ಬರ್ತೀನಿ, ಪಾರ್ಕ್ ಹತ್ರ ಬರ್ತೀನಿ ಸಿಗಿ ಅಂತಾನೆ, ಟೈಮ್ ಇದ್ರೆ ಹೋಗಿ ಮಾತಾಡಿಸಿ. ನಿಮ್ಗೆ ಆಮೇಲೆ ಅನ್ಸಿದ್ರೆ ನೀವು ಯೋಚನೆ ಮಾಡ್ಬಿಟ್ಟು ರೇಟಿಂಗ್ ಕೊಡಿ ಅವ್ನಿಗೆ ಓಕೆ ಅಂತ. ಅಲ್ಲಿ ನೋಡ್ತಾರೆ ಎಲ್ಲ ಜನ, ಇನ್ನೊಂದ್ಸತಿ ಕರೀತಾರೆ, ಇನ್ನೊಂದು 10 ಜನ ಕರೀತಾರೆ ಅವನ್ನ. ಎಲ್ಲರೂ ಏನ್ ರೇಟಿಂಗ್ ಕೊಡ್ತಾರೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಹಾಗಾದ್ರೆ ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಈ ಪ್ರಜಾಕೀಯದಲ್ಲಿ ಯಾವುದೇ ಸ್ಟೇಜ್ಗಳಿರಲ್ಲ, ಕ್ಯಾನ್ವಾಸ್ಗಳಿರಲ್ಲ. ಅಲ್ಲ, ಬೇಕಾ ನಿಮ್ಗೆ ಅಂತ ಅದು ಅಲ್ಲ, ತಾವು ತಮ್ಮದೊಂದು ಕಾರ್ಯಕ್ರಮದಲ್ಲಿ ನೋಡಿದೀನಿ, ಸ್ಟೇಜ್ ಇಂದ ಇಳಿದು ಬಂದು ನನಗೆ ಸ್ಟೇಜೇ ಬೇಡ ಅಂದ್ಬಿಟ್ರೆ. ಅಲ್ಲಲ್ಲ, ಆತರನೇ. ಅಲ್ಲ, ಸತ್ಯ ಇದೆ ಅದು. ಅಂದ್ರೆ ಒಂದು ಸಿಂಬಾಲಿಕ್ ಆಗಿ ಹೇಳಿದೆ ಅಷ್ಟೇ ಆಕ್ಚುಲಿ. ಬಟ್ ಜನರಿಗೆ ಅದು ವಾಸ್ತವ ಅನ್ಸುತ್ತೆ, ಅದೇ ಪ್ರಾಕ್ಟಿಕಲಿ ಬರಲ್ಲ. ಅದಕ್ಕೆ ಪ್ರಾಕ್ಟಿಕಲಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ನಾವೆಲ್ಲರೂ ಅಲ್ಲಿಗೆ ಬರ್ತಾ ಇದೀವಿ ನಾವು. ಮತ್ತೆ ಅಲ್ವಾ, ಅಲ್ಲಿಗೆ ಬರುತ್ತೆ. ನಾನು ಒಬ್ಬ ಮಾಡೋ ಕೆಲಸ ಆಗಿದ್ರೆ ಓಕೆ, ಬಟ್ ಪ್ರಶ್ನೆ ತಮಗೆ ಬರುತ್ತೆ. ನಾನು ಇದೀನಲ್ಲ, ನಾನು ಮಾಡ್ತಾ ಇದ್ದೀನಲ್ಲ. ಸರ್, ಇಲ್ಲಿ ಏನಾಗುತ್ತೆ, ಬೇರೆ ರಾಜಕೀಯ ಪಕ್ಷಗಳಲ್ಲಿ ನಾನು ಕಂಪ್ಯಾರಿಸನ್ ಮಾಡ್ತಾ ಇಲ್ಲ, ಪಾರ್ಟಿ ವಕ್ತಾರರಂತ ಇರ್ತಾರೆ. ಯಾಕೆ ತಮ್ಮಲ್ಲಿ ವಕ್ತಾರರು ಬರಬಾರ್ದು? ಇಲ್ಲಿ ಎಲ್ಲಿ ಬರ್ಬೋದು, ಇಲ್ಲಿ ನೀವು ಇದನ್ನ ಇಷ್ಟಪಟ್ರೆ ನೀವೇ ವಕ್ತಾರರು. ಅಲ್ಲ, ಅದಕ್ಕೊಂದು ಪ್ಲಾಟ್ಫಾರ್ಮ್ ನೀವು ಮಾಡಿಕೊಟ್ರೆ ತಾನೇ ಬರ್ಬೋದು. ಮಾಡ್ಕೊಡೋದೇನಿಲ್ಲ, ಎಲ್ಲ ವಿಡಿಯೋ ಚಾನೆಲ್ಗಳೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. UPP ಚಾನೆಲ್ ಅನ್ಬಿಟ್ಟು ಅವ್ರಿಗೆ ಆಲ್ರೆಡಿ 50,000 70,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವ್ರು ವಿಡಿಯೋಗಳು ಮಾಡ್ತಿದ್ದಾರೆ, ಅವ್ರನ್ನವರೇ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ದಟ್ ಈಸ್ ದ ಗ್ರೇಟೆಸ್ಟ್. ಇದರಲ್ಲಿ ವಕ್ತಾರರಿದ್ದಾರೆ, ಕೆಲಸಗಳು ನಡೀತಾ ಇದೆ, ಎಲ್ಲ ನಡೀತಾ ಇದೆ, ಅವರೇ ಮಾತಾಡ್ತಾರೆ, ಎಲ್ಲರೂ ಇದ್ರ ಬಗ್ಗೆನೇ ಮಾತಾಡ್ತಾರೆ. ಅಂದ್ರೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ತಮ್ಮ ಕಲ್ಪನೆಯಿಂದ ಹುಟ್ಟಿರುವಂತ ಈ ಪ್ರಜಾಕೀಯ ನಮ್ಮ ದೇಶ ಹಾಗೂ ಜಗತ್ತಿನ ಪ್ರತಿಯೊಂದು ಕಡೆದು ಪಸರಿಸಿಬಿಟ್ಟು ಒಂದು ಕರ್ನಾಟಕಕ್ಕೆ ಹೆಸರು ತರುತ್ತೆ ಅಂತೀರಾ ಇಂದಿಲ್ಲ ನಾಳೆ? ನಾವೆಲ್ಲ ಸೇರ್ಕೊಂಡು ಮಾಡ್ಬೇಕು ಅದನ್ನ. ಸೇರ್ಕೊಂಡು ಮಾಡೋಣ ಸರ್, ಖಂಡಿತ ಅಷ್ಟೇ. ನಾವು ಸೇರ್ಕೊಂಡು ಮಾಡ್ತೀವಿ ಅಂದ್ರೆ ಆಗೋಗ್ಬಿಡುತ್ತೆ. ನೀವು ಮಾಡ್ತೀರಾ ಅಂದ್ರೆ ಆಗಲ್ಲ ಈ ಕೆಲಸ. ನಾನ್ ಮಾಡ್ತೀನಿ ಅಂದಾಗ ಪ್ರತಿಯೊಬ್ರು ಹಂಗ ಅನ್ಕೊಂಡ್ಬಿಟ್ರೆ ಅದ್ಭುತ ಆಗೋಗ್ಬಿಡುತ್ತೆ. ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾ ಎಷ್ಟೇ ಸ್ಪೀಡ್ ಇದೆ ಸರ್. ನಾನು ಒಂದು ಘಟನೆಯಲ್ಲಿ ನೆನಪಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಅಪ್ಪು ಅವರು, ಪುನೀತ್ ರಾಜ್ಕುಮಾರ್ ಅವರು ಒಂದು ಕೊನೆ ಮೂಮೆಂಟ್ ಅಲ್ಲಿ ಅವ್ರು ಒಂದು ಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಸೋಷಿಯಲ್ ಮೀಡಿಯಾ ಕನೆಕ್ಟ್ ಇಲ್ಲ, ಒಂದು 25-30 ಜನ ಇರುವಂತ. ಅಲ್ಲಿ ಹೋಗ್ಬಿಟ್ಟು ಅವ್ರು ವಿಡಿಯೋ ಮಾಡ್ತಾರೆ, ಅವಾಗ ಕನೆಕ್ಟ್ ಆಗ್ತಾರೆ. ಅವ್ರು ತೀರ್ ಹೋದ್ಮೇಲೆ ಆ ವಿಷಯ ಹೊರಗೆ ಬರುತ್ತೆ. ಕರೆಕ್ಟ್. ನಮಗೆ ವಿಚಾರಧಾರೆ ಹಾಗಿದೆ. ಕರೆಕ್ಟ್. ಹೌದೌದು. ಕನೆಕ್ಟ್ ಆಗದೆ ಇರೋಕ್ಕೂ ಚಾನ್ಸ್ ಇದೆ. ಹೌದೌದೌದು. ಕನೆಕ್ಟ್ ಆಗಕ್ಕೆ ಒಂದು ದಾರಿ, ಒಂದು ವಿಶೇಷವಾಗಿ ಮತ್ತೇನಾದ್ರೂ ತಾವು ಪ್ರಯೋಗ ಮಾಡ್ತೀರಾ? ಇಲ್ಲಪ್ಪ, ಎಲ್ಲದಕ್ಕಿನ್ನ ಕನೆಕ್ಟ್ ಆಗೋದು ಯಾವಾಗ ಗೊತ್ತಾಯ್ರೆ, ಫಸ್ಟ್ ಆಫ್ ಆಲ್ ನನಗ್ ಬೇಕಾಗಿದ್ದಾಗ ಕೇಳಿ. ಮೊದಲನೇದಾಗ ನಂಗೆ ಬೇಕು ಅನ್ಸ್ಬೇಕು, ಆಮೇಲೆ ನಾನು ಇದನ್ನ ತಿಳ್ಕೊಬೇಕು. ಇದೆರಡು ಬಹಳ ಮುಖ್ಯ. ನನಗೆ ಬೇಡ, ಈಗಿರೋ ಸಿಸ್ಟಮ್ಮೇ ಚೆನ್ನಾಗಿದೆ ಅನ್ಸಿದ್ರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ನನಗೆ ಬೇಕು, ಚೆನ್ನಾಗಿದೆ, ನಾನೇನೋ ಮಾಡಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಸರ್, ಒಂದೇ ಪದದಲ್ಲಿ ತಮ್ಗೆ ಹೇಳ್ಬೇಕಾದ್ರೆ ರಾಜಕೀಯದ ಬಗ್ಗೆ ಏನ್ ರಾಜಕೀಯದ ಬಗ್ಗೆ ನಿಮ್ಗೇನ್ ಗೊತ್ತಿಲ್ದಿರೋದು ನಾನು ಹೇಳ್ಬೇಕಾ? ಎಲ್ಲರಿಗೂ ಗೊತ್ತಲ್ಲ. ಈಗಿರೋ ಪ್ರೆಸೆಂಟ್ ಸಿಸ್ಟಮ್ ಇಷ್ಟು ವರ್ಷದಿಂದ ನೋಡ್ಕೊಂಡ್ ಬರ್ತಿದೀವಿ, ಎಲ್ಲರಿಗೂ ಗೊತ್ತಲ್ಲ ಹೆಂಗ್ ನಡೀತಿದೆ ಅಂತ. ಜನರಿಗೆ ನೀವು ಕೊಡುವ ಒಂದು ಎಚ್ಚರಿಕೆ ಏನು ಸರ್? ಓಟ್ ಹಾಕ್ಬೇಕಾದ್ರೆ ಹುಷಾರಾಗಿರಿ, ವಿಚಾರವಂತರಾಗಿ, ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮಗೆ ದೊಡ್ಡ ಭಯ ಅಂದ್ರೆ? ಭಯ ಯಾವಾಗ ಬರುತ್ತೆ ಹೇಳಿ? ಆಸೆಗಳಿದ್ದಾಗ. ನನಗಿಲ್ಲೇನೋ ಆಗೋಗ್ಬಿಡ್ತೀನಿ ನಾನು ಅನ್ನೋ ಆಸೆನೂ ಇಲ್ಲ, ಇದಾಗುತ್ತೋ ಇಲ್ವೋ ಅನ್ನೋ ಭಯನೂ ಇಲ್ಲ ನನಗೆ.
ಇದು ಯಾಕಂದ್ರೆ ನಂದಲ್ಲ ಅಂತ ನನಗೆ ಗೊತ್ತು, ನಂದು ಅಂತ ನನಗೆ ಗೊತ್ತು. ಅಂದ್ರೆ ನನಗೂ ಬೇಕಾಗಿದೆ, ಪ್ರಜೆಯಾಗಿ ಬೇಕಾಗಿದೆ, ನಾನು ವೋಟರ್ ಆಗಬೇಕಾಗಿದೆ, ಲೀಡರ್ ಆಗಲ್ಲ. ನಾನು ಒಬ್ಬ ವೋಟರ್ ಆಗಿ, ನಾನು ಒಬ್ಬ ಸಿಟಿಸನ್ ಆಗಿ ಈ ಒಂದು ಬದಲಾವಣೆ ಬೇಕು ಅನ್ನಿಸ್ತಿದೆ. ನಿಮಗೂ ಅನ್ನಿಸ್ತಿದೆ, ನನಗೂ ಅನ್ನಿಸ್ತಿದೆ. ಬಟ್ ನನ್ನ ಪ್ರಯತ್ನ ನಾನು ಮಾಡ್ತೀನಿ, ನಿಮ್ಮ ಪ್ರಯತ್ನ ನೀವು ಮಾಡ್ಬೇಕಷ್ಟೇ. ಭಾರತದ ಭವಿಷ್ಯದ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ? ಎಲ್ಲ ನಮ್ಮ ಕೈಲೇ ಇದೆ ಇವ್ರೆ. ಎಲ್ಲ ನಮ್ಮ ಭವಿಷ್ಯನೇ ಭಾರತದ ಭವಿಷ್ಯ ಅಲ್ವಾ? ಅಲ್ವಾ? ನಮ್ಮ ಭವಿಷ್ಯ ಬೇರೆ, ಭಾರತದ ಭವಿಷ್ಯ ಬೇರೆ. ನಾವೆಲ್ಲ ಸೇರಿದ್ರೇನೆ ಭಾರತ. ಪ್ರಜೆಗಳು ವಿಚಾರವಂತರಾದ್ರೆ ದೇಶ ವಿಚಾರವಂತಿಕೆ ಇದಾಗತ್ತೆ. ನಾವು ಬೆಳೆದ್ರೆ ದೇಶ ಬೆಳೀತದೆ ಅಲ್ವಾ? ಹೌದು. ನಿಮ್ಮ ಜೀವನದ ಅಸಲಿ ಹೀರೋ ಯಾರು ಸರ್? ನಾನೇ ಹೀರೋ, ನಾನೇ ವಿಲನ್. ನನಗೆ ನಿಮ್ಗೆ ನೀವೇ ಹೀರೋ? ಹೌದು, ಇನ್ಯಾರು ವಿಲನ್? ಹೌದು. ಓಕೆ ಸರ್, ತಾವು ನಾಳೆನೆ ಮುಖ್ಯಮಂತ್ರಿ ಆದ್ರೆ ನೀವು ಮೊಟ್ಟ ಮೊದಲಿಗೆ ತಗೊಳ್ಳುವಂತ ನಿರ್ಧಾರ ಯಾವುದು? ಅದು ನಾನು ಆ ಭ್ರಮಾಲೋಕದಲ್ಲಿಲ್ಲ. ನಾನು ಬೇಕಂತ ಈ ಪ್ರಶ್ನೆ ನಾನು ಪ್ರೆಸೆಂಟ್ ಅಲ್ಲಿ ಇರೋನು. ಜನಗಳು ಏನ್ ಅನ್ಕೊಂಡಿದ್ದಾರೆ, ಪ್ರಜಾಕೀಯ ಮಾಡ್ಬಿಟ್ಟು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇನ್ನೇನು ಹೀರೋ ಆಗಿದ್ದಾರೆ, ಸ್ಟಾರ್ ಆಗಿದ್ದಾರೆ, ಅವ್ನು ಮುಖ್ಯಮಂತ್ರಿ ಆಗ್ಬಿಡ, ನೋಡ್ಬಿಡ ಒಂದ್ ಕೈ ಆಸೆ ಇದೆಯಲ್ಲ ಅಂತ ನಾನು ಚೆಕ್ ಅಲ್ಲ ಹಂಗಲ್ಲ. ಅದು ಅದೇ ಹೇಳಿದ್ದು. ಯಾಕೆ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಅಲ್ಲ, ಅದು ತಪ್ಪು ಕಲ್ಪನೆನೋ ಒಳ್ಳೆ ಕಲ್ಪನೆಗಿನ್ನ ಹೆಚ್ಚಾಗಿ ಆತರ ನಾವು ಅನ್ಕೊಳ್ಳೋಬಾರ್ದು. ಆಕ್ಚುಲಿ ಇಲ್ಲಿ ಏನ್ ಗೊತ್ತಾ, ಅದೇನೋ ಹೇಳ್ತಾರಲ್ಲ, ಆಕ್ಚುಲಿ ಎಲ್ಲವೂ ಬದಲಾಗಬೇಕು, ನಾನ್ ಮಾತ್ರ ಹಿಂಗೆ ಇರ್ಬೇಕು ಅನ್ನೋದು ಬಹಳ ತಪ್ಪಾಗುತ್ತೆ. ಯಾಕೆ ನಾವು ಕ್ರಾಸ್ ವೆರಿಫೈ ಮಾಡಿದಂಗೆ ಮಾಡಿದ್ವಿ. ಯಾಕಂದ್ರೆ ಜನ ಮಾತಾಡ್ತಾ ಇದಾರೆ, ನಾವು ಇಲ್ಲ, ನಾವು ಅವ್ರಿಗೆ ಹೇಳ್ಬೇಕು. ಆಕ್ಚುಲಿ ಇಲ್ಲಿ ಯಾರು ಏನಾಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೇನಾಗ್ತೀರ ಅನ್ನೋದು ಬಹಳ ಮುಖ್ಯ. ನನ್ನ ಆಸೆ ಏನಂದ್ರೆ, ನಾನಲ್ಲ ಯಾರಾದ್ರೂ ಅದೇ ಕೆಲಸ ಮಾಡ್ಬೇಕು, ಆತರ ಆಗ್ಬೇಕು. ಆಕ್ಚುಲಿ ನಾನ್ ಬಂದ್ರೆ ಏನೋ ಬೇರೆ ಮಾಡೋದು, ಇನ್ನೊಬ್ಬ ಬಂದ್ರೆ ಬೇರೆ ಮಾಡೋದಲ್ಲ. ನಾನಾದ್ರೂ ಕೂಡ ನಾಳೆ ಜನನ್ನೇ ಕೇಳ್ಬೇಕು. ನಾನು ಜನರಿಗೆ ತಗೊಬೇಕು. ಎಕ್ಸ್ಪರ್ಟ್ಸ್ ಇದ್ದಾರೆ, ಏನ್ ಹೇಳಿ, ಅಡ್ಮಿನಿಸ್ಟ್ರೇಷನ್ ಇದೆ, ತಿಳಿದಂತವ್ರು ಇದ್ದಾರೆ, ಟೆಕ್ನಾಲಜಿ ಇದೆ. ನಾನು ಎಷ್ಟು ಮಟ್ಟಿಗೆ ಜನ ಕನೆಕ್ಟ್ ಮಾಡ್ಬೋದು, ಎಷ್ಟು ಮಟ್ಟಿಗೆ ಪಾರದರ್ಶಕ ತರ್ಬೋದು. ತಮ್ಮ ಪಕ್ಷದಲ್ಲಿ ಸರ್, ಈ ಪ್ರಜಾಕೀಯದಲ್ಲಿ ಈಗ ಬೇರೆ ಬೇರೆ ಇತರೆ ರಾಜಕೀಯ ಪಕ್ಷಗಳಲ್ಲಿ ಈ ಫೈನಾನ್ಸ್ ಆಗಲಿ ಬೇರೆ ಬೇರೆ ವಿಭಾಗಗಳನ್ನ ಹ್ಯಾಂಡಲ್ ಮಾಡುವಂತ ಒಂದು ಟೆಕ್ನಿಕಲ್ ಟೀಮ್ ಇರುತ್ತೆ. ತಮ್ಮಲ್ಲಿ ಹೇಗಿದೆ ಅದು? ನಮ್ದ್ರಲ್ಲಿ ಏನಿದೆ ಇಲ್ಲಿ ಎಲ್ಲ ನೋಡಿ, ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ. ಇಲ್ಲ, ನಾವು ಎಲ್ಲೂ ಫಂಡ್ಸ್ ಕಲೆಕ್ಟ್ ಮಾಡ್ತಾ ಇಲ್ಲ. ನಮ್ದು ಬಿಗಿನಿಂಗ್ ಇಂದ ಒಂದು ಇದು ಮಾಡಿದೀವಿ. ಏನಂದ್ರೆ ಏನಾಗುತ್ತೋ ಆ ಮಿನಿಮಲ್ ಖರ್ಚುಗಳು ನಾನು ಮಾಡ್ತಾ ಇದ್ದೀನಿ. ನನ್ನ ಕೈಲಾದಷ್ಟು ಒಂದು ಆ್ಯಪ್ ಮಾಡ್ಬೇಕಾ, ಇನ್ನೇನೇನ್ ಮಾಡ್ಬೇಕು, ಪ್ರತಿಯೊಂದು ನಾನು ನೋಡ್ಕೊಂತ ಇದ್ದೀನಿ ಅದನ್ನ. ಓಕೆನಾ? ನೆಕ್ಸ್ಟ್ ನಾವು ಬಿಗಿನಿಂಗ್ ಇಂದ ಹೇಳಿದೀವಿ, ಇಲ್ಲಿ ಕಾರ್ಯಕರ್ತರು ಏನೋ ಅದಕ್ಕೊಂದು ಪಟ್ಟುಗಳು, ಒಂದು ಏನೋ ಒಂದು ಏನ್ ಹೇಳ್ತೀರಾ, ಒಂದೊಂದು ಪೊಸಿಷನ್ಗಳು, ಆಮೇಲೆ ಏನೋ ಏನೋ ಒಂದು ಸ್ಟ್ರಕ್ಚರ್. ಆತರ ಇಲ್ಲ. ಸ್ಟ್ರಕ್ಚರ್ ನೋಡಿ ಗೊತ್ತಿಲ್ದಂಗೆ ಜನನೇ ಮಾಡ್ಕೊಂತ ಇದ್ದಾರೆ. ಹೈಕಮಾಂಡ್ ಇಲ್ಲ, ಜನನೇ ಹೈಕಮಾಂಡ್ ನಮ್ಮಲ್ಲಿ. ಈಗ ಏನೋ ಒಂದು ಮೇಜರ್ ಒಂದು ಜವಾಬ್ದಾರಿಯುತ ಒಂದು ಕೆಲಸ ಮಾಡ್ಬೇಕಾದ್ರೆ ಒಂದು ಹೈಕಮಾಂಡ್ ಅನ್ನೋದು ಬೇಕೇ ಬೇಕು. ಅದೇ ಜನನ್ ಕೇಳಿ, ಅದಕ್ಕಿಂತ ದೊಡ್ಡ ಸಮಯ ಇರಲ್ಲ ಸರ್. ಸಮಯ ಇಲ್ಲ ಅಂದ್ರೆ ನಿಮ್ಗೆ ಪ್ರಜಾಪ್ರಭುತ್ವ ಬೇಡ ಅಂತ ಅಲ್ಲ, ಓದ್ಕೊಂಡ್ ಬಂದಿವಿ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಎಲ್ಲ ಹೇಳಾಗೆ ಮಾಡಿದೀರಾ. ಮತ್ತೆಲ್ಲ ಹೇಳ್ಬಿಟ್ಟು ಜನಕ್ಕೆ ಟೈಮ್ ಇಲ್ಲ ಅಂದ್ರೆ, ಈಗ ಹೆಂಗೆ ಅಂದ್ರೆ ನಮ್ಮನೆ ನೋಡ್ಕೊಳ್ಳೋಕೆ ನಂಗೆ ಪುರ್ಸೊತ್ತಿಲ್ಲ ಅಂದಂಗಾಯ್ತು. ನಮ್ಮವ್ರು ಓಟ್ ಹೇಗ್ ಹಾಕ್ತಾರೆ ತಮಗೂ ಗೊತ್ತಿದೆ, ಸಿನಿಮಾದಲ್ಲಿ ತೋರಿಸಿದೀರಿ. ಅಲ್ಲಲ್ಲ, ಓಕೆ, ಅದು ಬದಲಾಗಬಾರ್ದು. ಆ ಪರಿಸ್ಥಿತಿ ಬದಲಾಗ್ಬೇಕು. ಮತ್ತೆ ಅದನ್ನ ನಾವು ಬದಲಾಗ್ಬೇಕಾದ್ರೆ ಒಂದು ಪ್ರಭಾವ ಬೀರಿಸಬೇಕು. ಮಾತಾಡ್ತಾ ಇದೀವಲ್ಲ, ಅದೇ ಮಾಡ್ಬೇಕು ಇವಾಗ. ನಮ್ ಕೆಲ್ಸನೇ ಅದು. ರಾಜಕಾರಣಿಗಳು ಅದನ್ನೇ ಮಾಡ್ತಾರೆ, ಮಾತೆ ಬಂಡವಾಳ ಅಲ್ಲಿ. ಅಲ್ಲಲ್ಲ, ನಾನು ಅಟ್ಲೀಸ್ಟ್ ಈ ವಿಚಾರಗಳು ಹೇಳ್ಬೇಕು ತಾನೆ. ನಾವು ಹುಷಾರಾಗಿರಿ, ನೋಡಿ. ಏನು ಎಲೆಕ್ಷನ್ ಮುಂಚೆ ನೀವು ಬರ್ತೀರಾ ಬರಲ್ಲ ಅನ್ನೋದು ಮುಖ್ಯ ಆಗಲ್ಲ. ಎಲೆಕ್ಷನ್ ಮುಗಿದ್ರ ಮೇಲೆ ನೀವು ಬರ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಆಮೇಲೆ ನೀವೆಲ್ಲಾ ಕೊಟ್ಟಿರ್ತೀರಾ ಅವ್ರಿಗೆ ಫೆಸಿಲಿಟೀಸ್. ಕಾರ್ ಕೊಟ್ಟಿರ್ತೀರಾ, PA ಕೊಟ್ಟಿರ್ತೀರಾ, ಎಲ್ಲಾ ಕೊಟ್ಟಿರ್ತೀರಾ ಅವ್ರಿಗೆ. ಇಡೀ ಅಡ್ಮಿನಿಸ್ಟ್ರೇಷನ್ ಅವ್ರ ಕೈ ಕೆಳಗಿರುತ್ತೆ. ಆಮೇಲೆ ತಾನೇ ಅವ್ರು ಬಂದು ಕ್ಷೇತ್ರಗಳಲ್ಲಿ ಓಡಾಡಿ ಕೆಲಸ ಮಾಡ್ಬೇಕು. ಈಗ ಏನಾಗ್ಬಿಟ್ಟಿದೆ ಅಂತ, ಫಸ್ಟ್ ಬನ್ರಿ ನೀವು ಎಲೆಕ್ಷನ್, ಹೆಂಗ್ ಓಟ್ ಹಾಕೋದ್ ನಿಮ್ಗೆ, ಬಂದ್ ಓಡಾಡ್ರಿ ಅಂದ್ರೆ ಟಿಕೆಟ್ಗೆ ದುಡ್ಡು ಕೊಡ್ಬೇಕು, ಅವೆಲ್ಲ ನೋಡ್ತಾ ಇರ್ತೀವಿ. ಅಲ್ಲಲ್ಲ, ಈಗ ಹಂಗಾಗಿದ್ಯಲ್ವಾ. ಆಮೇಲೆ ನೀವು ಬರ್ತೀರಾ ಬಿಡ್ತೀರಾ ನಮ್ ಕೈಲಿಲ್ಲ, ಹಂಗಾಗ್ಬಿಟ್ರೆ ಹೆಂಗೆ ಅಲ್ವಾ? ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ತಾವು ಪ್ರಜಾಕೀಯ ಅನ್ನೋ ಕಾನ್ಸೆಪ್ಟ್ ಜನರಿಗೆ ಒಳ್ಳೇದು ಅನಿಸಿದೆ. ಬಟ್ ಜನರನ್ನ ಅದಕ್ಕೆ ಹೇಳೋದ್ ತರಬೇಕಾದ್ರೆ ಇನ್ನೂ ಸಮಯ ಹಿಡಿಯುತ್ತೆ. ಅದಕ್ಕಾಗಿ ಅದು ಅವ್ರಿಗೆ ಬಿಟ್ಟಿದ್ದು. ನಿಮಗ್ ಬೇಕು ಅನ್ಸಿದ್ರೆ ಹಂಗಲ್ಲ, ಖಂಡಿತ ಅಲ್ವಾ. ಇದು ಗಡಿಬಿಡಿ ಮಾಡಿ ಮಾಡೋದಲ್ಲ. ಗಡಿಬಿಡಿ ಹೆಂಗ್ ಮಾಡ್ತೀರಾ ನೀವು? ಅವಾಗ ಗಡಿಬಿಡಿ ಮಾಡಿದ್ರೆ ಏನೇನೋ ಮಾಡ್ಬೇಕಾಗತ್ ನಾವು. ಯಾಕಂದ್ರೆ ನಮ್ ಜನ ಕಂಪೇರ್ ಏನ್ ಮಾಡ್ತಾ ಇದಾರೆ ಸರ್, ಸದ್ಯದ ಪರಿಸ್ಥಿತಿ ವಾಸ್ತವ ನಾವು ಹೋಗೋಣ. ಈಗ ಆಂಧ್ರದಲ್ಲಿ, ತಮಿಳುನಾಡಲ್ಲಿ ಹೀರೋಗಳು ಆಲ್ರೆಡಿ ಮುಖ್ಯಮಂತ್ರಿಗಳು ಆಗಿದ್ದಾರೆ, ಅದು ನೋಡ್ಕೊಂಡು ಬಂದಿದ್ವಿ. ಕರ್ನಾಟಕದಲ್ಲಿ ಆಗಬೇಕು ಅನ್ನೋ ಒಂದು ಉತ್ಸುಕತೆ. ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ, ಇದು ಇವಾಗಲ್ಲ, MGR ಕಾಲದಿಂದ ಬನ್ನಿ, ಅವಾಗ ಆಗಿಲ್ವಾ? ಆಗಿದೆ. NT ರಾಮರಾವ್ ಅವರು ಆಗಿದಾರಲ್ವಾ, ಜಯಲಲಿತಾ ಅವ್ರು ಆಗಿದಾರಲ್ವಾ, ಪವನ್ ಕಲ್ಯಾಣ್ ಅವ್ರು ಆಗಿದ್ದಾರೆ. ಈಗ ಏನ್ ಇದೇನು, ಈಗ ನೀವು ನೋಡ್ಬಿಟ್ಟು ಇದು ಹೊಸದೇನೋ ಆಗಿದೆ ಅನ್ನೋ ತರ ಆಗಿದೆ. ಆಗಿನಿಗಿಂತ ಇವತ್ತು ಜಾಸ್ತಿ. ಅವಾಗ ಉಪೇಂದ್ರ ಅವರು ಇಲ್ಲ, ಈಗಿದ್ದಾರೆ. ಅದು ಜಾಸ್ತಿ ಬೆಳಕು ಈಗ ಚೆಲ್ತಾ ಇದೆ. ಉಪೇಂದ್ರ ಅವರು ನಮ್ಗೆ ನಾಯಕರಾಗಿ ನಿಲ್ಬೇಕು ಅಂತ ಜನರು ಒಂದು ಕೂಗು ಬರ್ತಾ ಇಲ್ಲ. ನಾನು ನಿಂತ್ಕೊಂಡು ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಲ್ಲ.
ಬಟ್ ಆ ತರ ಬರ್ಲಿ ಅಂತ ಇವರ ಯಾವ ತರ? ಅಲ್ಲಿ ಬಂದ ಹಾಗೆ, ತಮಿಳುನಾಡು ಆಂಧ್ರದಲ್ಲಿ ಬಂದ ಹಾಗೆ ಜನರ ಪ್ರಶ್ನೆಯನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಅಲ್ಲಲ್ಲ ಅವಾಗ ಅವ್ರಿಗೂ ಒಂದು ಆಸೆ ಅನ್ನೋದು. ಅಲ್ಲ ಅವಾಗ ಏನಂದ್ರೆ ನೀವು ಬರೀ ಬದಲಾವಣೆ ಮೇಲ್ ಮಾತ್ರ ಬಯಸ್ತಾ ಇದ್ದೀರಾ ಸರ್, ಇದು ಏನಾಗ್ತಾ ಇದೆ, ಪ್ರಜಾಕೀಯಕ್ಕೆ ಸಪೋರ್ಟ್ ಬರ್ತಾ ಇದಾರೆ, ಇಲ್ಲ ಅಂತಲ್ಲ, ಗ್ರೌಂಡ್ ಲೆವೆಲ್ ಚೆಕ್ ಮಾಡಿದ್ರೆ. ಬಟ್ ಅವ್ರಿಗೆ ಬೆನ್ನೆಲುಬಾಗಿಲ್ಲ. ನಾವು ನಿಂತು ಏನು ವೇಸ್ಟ್ ಅಪ್ಪ, ಯಾಕಂದ್ರೆ ನಮಗೆ ರಾಜಕಾರಣಿಗಳು ಮತ್ತೆ ತುಳಿತಾರೆ ನಾವು ಪ್ರಜಾಕೀಯದಲ್ಲಿ ಇದೀವಿ ಅಂದ್ರೆ, ಅದೊಂದು ಅವ್ರಿಗೆ ಭಯನೂ ಇರುತ್ತೆ. ಏನ್ ಇವಾಗ ಇದ್ರೊಳಗ್ ಬಂದ್ರೆ ಏನ್ ಭಯ ಇರುತ್ತೆ ನಿಮ್ಗೆ? ಬಟ್ ಲೋಕಲ್ ಸರ್ ರಾಜಕೀಯ ಅನ್ನೋದು ನಡೀತಾ ಇರುತ್ತಲ್ಲ, ಅವ್ರ ಅಲ್ಲ ಕೆಲಸಗಳ ಇದ್ರೊಳಗ್ ನೀವ್ ಇದೀರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ. ಗೊತ್ತಾಗಲ್ಲ. ಬಟ್ ಓಡಾಡೋದು ಗೊತ್ತಾಗತ್ತೆ ಸರ್ ರಾಜಕಾರಣಿಗಳಿಗೆ. ಅವ್ರ ಏನು ನೀವು ಬ್ಯಾನರ್ ಹಾಕೊಂಡು ಅಲ್ಲಿ ಪ್ರಚಾರ ಮಾಡ್ರೆ ನೀವು ಕಾಣಿಸ್ತೀರಾ, ಇದ್ರಲ್ಲಿ ಏನು ಇಲ್ಲ. ನೀವು ಜನಗಳ ಜೊತೆ ಡೈರೆಕ್ಟ್ ಟಚ್ ಅಲ್ಲಿ ಇರ್ತೀರಾ. ಹೌದು, ನಾನು ಈ ತರ ಕೆಲಸ ಮಾಡ್ತೀನಪ್ಪ, ನಂಗೊಂದ್ ಕೆಲಸ ಕೊಡಿ ಅಂತೀರಾ. ಹೌದು, ನಿಜ. ನೀವು ಕೆಲಸ ತಗೊಳ್ಳಿ. ಒಟ್ಟಿನಲ್ಲಿ ತಮ್ಮ ಈ ದಾರಿನ ಬದಲಾಸಲ್ಲ ತಾವ್. ಎಷ್ಟೇ ಜನ ಬೇರೆ ದಾರಿ ಬನ್ನಿ, ಶಾರ್ಟ್ ಕಟ್ ಬನ್ನಿ ಅಲ್ಲ ನೀವು ಬಂದ್ರೆ ಏನಾಗುತ್ತೆ ಅಂತ ನಾನು ಹೇಳಿದೀನಿ. ಅವಾಗ ಮಾಡ್ತಾ ಇದಾರಲ್ಲ, ನಿಮ್ಗೆ ಆ ದಾರಿಲಿ ಬೇರೆಯವ್ರು ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬ ಯಾಕರ್ಲಿ ಅಂತ ನನಗೆ ಅರ್ಥ ಆಗ್ತಿಲ್ಲ. 3 ಜನ ಓಡ್ತಾ ಇದಾರಲ್ಲಿ, ನೀವು ಅಲ್ಲೇ ಓಡಿ ಅಂತೀರಾ, ಬೇರೆ ಬೇಕು ಅಂತೀರಾ. ಮತ್ತೆ ಈ ಅಖಾಡದಲ್ಲಿ ಓಡಲ್ಲ ತಾವು. ಅಲ್ಲ ನಾನು ಹೇಳಿದ್ದು ಹಂಗಲ್ಲ. ನೀವು ಅದೇ ಮತ್ತೆ ಮಾಡಿ ಅಂದ್ರೆ ನಂತರ ಬದಲಾವಣೆ ಏನ್ ಬಯಸ್ತಿದ್ದೀರಾ ನೀವು? ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿದೆ, ನಾನು ನೋಡ್ತಾ ಇದ್ದೀನಿ. ಒಬ್ಬ ಹಳೆ ಪತ್ರಕರ್ತರು ತಮ್ಗೆ ಹೇಳಿದ್ರಂತೆ, ಏನಂದ್ರೆ, ಉಪೇಂದ್ರ ಅವರೇ, ಇದು ತಮಿಳುನಾಡು ಆಂಧ್ರ ಅಲ್ಲ, ಕರ್ನಾಟಕದಲ್ಲಿ ರಾಜಕೀಯಕ್ಕೆ ಬರ್ಬೇಕಂದ್ರೆ ಇಲ್ಲಿ ಸಿನಿಮಾ ನಟರದ ಆಟ ನಡೆಯಲ್ಲ ಅಂತ. ಸಿನಿಮಾ ನಟರ ಆಟ ನಡೆಯೋದು ಬೇಡ ಅಂತ ನಾನೇ ನಟರಾಗಿ ಮೊದಲೇ ಇಲ್ಲ ಇಲ್ಲಿ ಅಲ್ವಾ? ನಾನ್ ಸಿನಿಮಾ ನಟನಾಗಿ ನಾನು ನೋಡಿ ಓಟ್ ಹಾಕಿ ಅಂತ ನಾನು ಕೇಳ್ತಾ ಇಲ್ಲ. ನನ್ ಸಿನಿಮಾಗಳು ನೋಡಿದೀರಾ, ಏನ್ ಹೇಳಿದೀನಿ ಅಂತ ನಾನು ಕೇಳ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ ನನ್ನ ಮುಖ ನೋಡಿ ಓಟ್ ಹಾಕ್ಬಿಡಿ ಅಂತ ನಾನೇ ಓಪನ್ ಆಗಿ ಎಷ್ಟೋ ಇಂಟರ್ವ್ಯೂ ಹೇಳಿದೀನಿ. ತಾವು ಗ್ರೌಂಡ್ ಲೆವೆಲ್ ಬನ್ನಿ ಅಂತ ನಾವೇ ಒತ್ತಾಯ ಮಾಡಿದ್ರು ತಾವು ಬರ್ತಾ ಇಲ್ಲ. ಅಲ್ಲ, ಆಮೇಲೆ ಅದಲ್ಲ, ನನ್ ಮುಖ ನೋಡಿ ಓಟ್ ಹಾಕ್ಬೇಡಿ, ಅದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ವಿಚಾರ ಕೇಳಿ ಓಟ್ ಹಾಕಿ. ನಾನ್ ಬಂದ್ರು ಕೂಡ ನಾಳೆ ಏನ್ ಮಾಡ್ತೀನಿ ಅಂತ ತಿಳ್ಕೊಳ್ಳದೆ ನನ್ಗೆ ಓಟ್ ಹಾಕೋದಿದೆಯಲ್ಲ, ಅದು ಯಾರ ತಪ್ಪು? ಜನರು. ಈಗ ನಾನು ಏನೇನೋ ಹೇಳ್ತೀನಪ್ಪ, ನಾಳೆ ಬಂದು ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ನಂಬ್ತೀರಾ ನೀವು? ನಂಬಲ್ಲೂ ನಂಬ್ತೀರಾ? ನಾನು ಹೇಳಿದ್ರೆ ನಂಬ್ತೀನಿ ಅಂತೀರಾ? ನಂಬ್ತಾರೆ, ಅಭಿಮಾನಿಗಳು ನಂಬಿ. ಅಲ್ಲಲ್ಲ, ಹಂಗಲ್ಲ. ಆ ನಂಬಿಕೆನೂ ತಪ್ಪು ಅಂತ ಹೇಳ್ತಿರೋದು. ಯಾಕೆ ನಂಬ್ತೀರಾ ಕೇಳಿ. ನನ್ನ ಇನ್ನೊಂದು ಕ್ವಶನ್ ಕೇಳಿ, ನನ್ನ ಹೆಂಗಪ್ಪ ಮಾಡ್ತೀಯಾ? ಎಷ್ಟ್ ಬಡ್ಜೆಟ್ ಇದೆಯಪ್ಪ? ಕೇಳ್ತಾರೆ. ಎಷ್ಟ್ ಟೈಮಲ್ಲಿ ಮಾಡ್ತೀಯಪ್ಪ? ಕ್ರಾಂತಿ ಮಾಡ್ತೀರಾ ಅಂತ ಕೇಳ್ತಾರೆ ಬಂದ್ಬಿಟ್ಟು. ಅಲ್ವಾ? ಡಡಾರನ್ ಚೇಂಜ್ ಅಲ್ಲ. ಓಕೆ, ಕರಪ್ಷನ್ ಹಿಂಗ್ ನಿಲ್ಲಿಸ್ತೀರಾ ನೀವು? ಅದನ್ನ ನಾನು ಹೇಳಲೇಬೇಕಲ್ವಾ? ಯಾವ ರೀತಿ ಟೆಕ್ನಾಲಜಿ ತರ್ತೀನಿ, ಯಾವ ರೀತಿ ಬ್ಲಾಕ್ ಚೈನ್ ಟೆಕ್ನಾಲಜಿ, ಅದು ಹೇಗ್ ಬೇಕಲ್ಲ ಸರ್? ಹೌದು, ಈ ಟೆಕ್ನಾಲಜಿಗಳಿದೆ, ಇದೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಇದೆ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಏನೇನೋ ತರ್ಬೋದು. ಅಲ್ಲ, ಇದಕ್ಕೆಲ್ಲ ತಯಾರಿದೆ ತಮ್ಮ ಹತ್ರ? ಅಲ್ಲ, ಖಂಡಿತ ಅದೆಲ್ಲವೂ ಇದೆ. ನೀವು ತರ್ಬೇಕು, ಆ ಟ್ರಾನ್ಸ್ಪರೆನ್ಸಿ ತರ್ಬೇಕು, ಜನ ಇನ್ವಾಲ್ವ್ ಆಗ್ಬೇಕು. ಪ್ರಜಾಕೀಯ ಬಂದ್ರೆ ಇದಕ್ಕೆಲ್ಲ ಪರಿಹಾರ ಕೊಡ್ತೀರಾ ತಾವು? ಅಲ್ಲ, ಖಂಡಿತ. ನನಗೆ ಜನ ಸಾಥ್ ಕೊಡ್ಲಿ, ಎಲ್ಲವನ್ನೂ ಮಾಡ್ಬೋದು. ಒಬ್ಬ ನಾಗರಿಕ ಕರಪ್ಟ್ ಇಲ್ದೆ ಬದುಕುವಂತ ಒಂದು ಸಮಾಜವನ್ನ ಸೃಷ್ಟಿಸ್ತೀರಾ? ಫಸ್ಟ್ ನೀವು ಕರಪ್ಟ್ ಇಲ್ದೆ ವೋಟ್ ಮಾಡೋದು ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ತಿರೋದು. ಏನೇ ಮತ್ತೆ ತಮ್ಮ ಕಡೆನೆ ಬರ್ತಾ ಇದ್ದಾರೆ. ಅಲ್ಲ, ಕೇಳಿ ಒಂದ್ ನಿಮಿಷ. ನನ್ನ ಹತ್ರ ದುಡ್ಡು ಖರ್ಚು ಮಾಡಿಸ್ಬಿಟ್ಟು ನೀವು ಏನ್ ಹೇಳಿ, ಪ್ರಚಾರ ಮಾಡಿದ್ರೆ ನಾ ಓಟ್ ಹಾಕಲ್ಲ ಅಂತೀರಾ, ಪ್ರಚಾರ ಮಾಡ್ಬೇಕು ನೀವು ಅಂತೀರಾ. ನಾನ್ ಪ್ರಚಾರಕ್ಕೆ ದುಡ್ಡು ಖರ್ಚು ಮಾಡ್ಬೇಕಾ? ನನ್ ಜೊತೆಲಿರೋರು ಖರ್ಚು ಮಾಡ್ಬೇಕಾ? ಎಷ್ಟಾಗ್ಬೋದು ಅದು? ಈಗಾಗ್ಲೇ ಹೇಳ್ತಾ ಇದಾರೆ ಮಾಧ್ಯಮದಲ್ಲೇ ಕೂತ್ಕೊಂಡು, ಇಷ್ಟು ಕೋಟಿ ಆಗತ್ತೆ, ಅಷ್ಟು ಕೋಟಿ ಆಗತ್ತೆ. ಆ ಕೋಟಿ ತಂದಿರೋರು ಏನ್ ಮಾಡ್ತಾರೆ? ಮತ್ತೆ ಕೋಟಿ ಸಂಪಾದನೆ ಮಾಡ್ಬೇಕು ಅಲ್ವಾ? ಯಾಕೆ ಪಕ್ಷಗಳು ಇಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ? ಕಾರ್ಯಕರ್ತರು, ಸಂಘಟನೆ, ಇದು ಅದು ಏನಂದ್ರೆ ಒಂದು ಏನಂದ್ರೆ ಇದು ಪ್ರಜಾಪ್ರಭುತ್ವ ಉಳಿದಿಲ್ಲ, ರಾಜಪ್ರಭುತ್ವ ಆಗ್ಬಿಟ್ಟಿದೆ. ರಾಜಪ್ರಭುತ್ವ ಬಿಸಿನೆಸ್ ಆಗಿದೆ. ಇಲ್ಲೊಂದು ದೊಡ್ಡ ಸೇನೆ, ಅಲ್ಲೊಂದು ದೊಡ್ಡ ಸೇನೆ, ಇಬ್ಬರ ಮಧ್ಯ ಹೋರಾಟಗಳು, ಒಡೆದಾಟಗಳು. ಪ್ರಜೆ ಎಲ್ಲಿ ಕಾಣಿಸ್ತಾ ಇದಾರೆ? ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ಬಿಡೋದ ಅಲ್ವಾ? ಪ್ರಜೆಗಳ ದೊಡ್ಡ ಪಡೆ ಇದೆ ಇಲ್ಲಿ. ಇವತ್ ನೋಡ್ತಾ ಇದೀರ ನೀವು, ಜನ್ಸಿ ಹೆಂಗ್ ಬದಲಾವಣೆ ತಂದ್ರು ಅಂತ. ಆ ಪವರ್ ತೋರಿಸಿದ್ದಕ್ಕೆ ವಿಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆ ಮಟ್ಟದಲ್ಲಿ ಅದೊಂದು ಕೆಲಸ ಮಾಡಿ ಅಲ್ವಾ? ವಿಜಯ್ ಅವರೊಂದು ತೋರಿಸ್ಕೊಟ್ರು. ಆಕ್ಚುಲಿ ಯಂಗ್ಸ್ಟರ್ಸ್ ಒಂದು ಸಪೋರ್ಟ್ ಮಾಡಿದ್ರು, ಮನೆ ಚೇಂಜ್ ಮಾಡಿದ್ರು ಅವ್ರು ಹೋಗಿ. ಆತರ ಆಗದೆ ಏನಿಲ್ಲ. ಬಟ್ ನಾನು ಹೇಳ್ತೀನಿ ಇನ್ನೊಂದು ಸ್ಟೆಪ್, ಮತ್ತೆ ಸ್ವಲ್ಪ ಎಲ್ಲ ತಿಳ್ಕೊಂಡು ಅದನ್ನ ಹೇಳಿ. ತಾವು ಹೋಗಿರೋ ಸ್ಟೆಪ್ ಹೇಗಿದೆ ಅಂದ್ರೆ ಪೂರ್ತಿ ಗ್ರೌಂಡ್ ಲೆವೆಲ್ ಇದೆ, ಇದಕ್ಕಿಂತ ತೆಳಗ್ ಹೋಗಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಇಲ್ಲಿ ಎದ್ಬಿಟ್ಟ ಅಂದ್ರೆ ಎಚ್ಚರ ಆಗ್ಬೇಕಷ್ಟೇ. ಎಬ್ಬಿಸ್ತಾ ಇದ್ದೀರಾ ಅಷ್ಟೇ. ಯಾವಾಗ ಎಚ್ಚರ ಆಗ್ತಾನೆ ಅಂತ ಏನೇನೋ ನಂಬಿಕೆ ಯಾವಾಗಿದೆ, ಯಾವಾಗ ಎಚ್ಚರ ಆಗ್ತಾನೆ ಅಂತ ನಂಬಿಕೆ ತಮಗೆ? ಖಂಡಿತ ಆಗ್ತಾರೆ, ಖಂಡಿತ ಹಾಗೆ ಆಗ್ತಾರೆ. ಎಷ್ಟು ದಿನ ತಗೊಳ್ಬಹುದು? ಇಲ್ಲ, ಅದು ಹೇಳಕ್ಕಾಗಲ್ಲ. ಅದು ಅನಿವಾರ್ಯತೆ ಮೇಲೆ ಡಿಪೆಂಡ್ ಆಗುತ್ತೆ. ಏನಕ್ಕೆ ಬೇಕು ಅನ್ನಿಸಿದಾಗ ಚೇಂಜ್ ಆಗುತ್ತೆ ಜನರ ಮನಸ್ಥಿತಿ. ಖಂಡಿತ. ತಾವು ಹೇಳೋದು ಒಂದು ಗಮನಿಸಿದ್ರೆ, ನಮ್ಮ ದೇಶದ ಒಂದು ಇತಿಹಾಸ ಗಮನಿಸ್ಕೊಂಡು ಬಂದ್ರೆ ಸರ್, ಒಂದು ಸಂಘಟನೆ ಇರುತ್ತೆ, ಆ ಹೆಸರನ್ನ ನಾನು ತೆಗೆಯಲ್ಲ. ಸ್ವತಂತ್ರ ಪೂರ್ವದಿಂದ ಆ ಸಂಘಟನೆ, ಇವತ್ತು ಆ ದೇಶ ಆಳ್ತದೆ ಆ ಸಂಘಟನೆ ಬೆನ್ನೆಲುಬಾಗಿ. ಅಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಯೋಚನೆ ಮುಖ್ಯ. ತಮ್ಮ ಪ್ರಜಾಕೀಯದ ಈ ವಿಷಯನ ನಾನು ನೋಡಿದ್ಮೇಲೆ ಒಂದೇ ಅನ್ಕೊಂಡು ಬಂದಿರೋದು. ಬಟ್ ಅವ್ರು ಒಂದು ಕೆಲಸ ಮಾಡ್ತಾರೆ, ಬೂತ್ ಮಟ್ಟ ಹಾಗೂ ಒಂದು ಹಳ್ಳಿಗಳಲ್ಲೂ ಅವ್ರದೇ ಆದಂತಹ ಸಂಘಟನೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಚಿಕ್ಕವರಿದ್ದಾಗ್ಲಿಂದ.
ಆ ಥರ ಆದರೆ ತಮ್ಮದು ಒಂದು ಸ್ಪೀಡ್ ತಗೊಳುತ್ತಾ ಅಂತ ನಮ್ಮದೊಂದು ಅನಿಸಿಕೆ. ಇಲ್ಲ ನೋಡೋಣ, ಮೋಸ್ಟ್ಲಿ ಸಂಘಟನೆ ಅಂದ್ರೆ ಜನಗಳ ಮನಸ್ಸು ಮಾಡ್ಬಿಟ್ರೆ ಸಂಘಟನೆಯಿಂದ ಒಂದು ದೇಶ ಆಳೋ ಲೆವೆಲ್ಗೆ ತಂದಿದ್ದಾರೆ ಅವರು. ಅಲ್ಲಲ್ಲ, ನಾನು ಅದೇ ಹೇಳಿದ್ದು, ಮತ್ತೆ ದೇಶ ಆಳೋದು ಅನ್ನೋದು ಇದೆಯಲ್ಲ, ನಾನ್ ಜನ ಆಳ್ಬೇಕು ದೇಶನ. ಜನರನ್ನ ನಾವು ಆಳೋದಲ್ಲ. ಅಲ್ಲ, ತಮ್ಮ ಹತ್ರ ನಾವು ಏನೇ ಪ್ರಶ್ನೆ ಕೇಳಿದ್ರೆ ನಮ್ಗೆ ಉಲ್ಟಾ ಪ್ರಶ್ನೆ. ಅಲ್ಲ ಅಲ್ಲ ಅಲ್ಲ, ಹಂಗಲ್ಲ. ನಾನು ಹೇಳಿದ್ದು ಓಕೆ, ಸಂಘಟನೆ ಅದಾಗಿದೆ, ಮತ್ತೆ ಬದಲಾವಣೆ ಏನ್ ಬಯಸ್ತೀರಾ? ಹಂಗಾರೆ ಇದೆಯಲ್ವಾ? ಇಲ್ಲ, ಒಂದ್ ಬದಲಾವಣೆ ಸಿಂಪಲ್ ಹೇಳ್ತೀನಿ, ನೀವು ಅದಕ್ಕೆ ಆನ್ಸರ್ ಕೊಡ್ಲೇಬೇಕು. ಸಂಘಟನೆ ಇದೆಯಲ್ವಾ? ಇದೆ. ತಳಮಟ್ಟದವ್ರು ಕೆಲಸ ಮಾಡೋ ಆ ಸಂಘಟನೆ ಯೋಚನೆಗಳು, ಯೋಚನೆಗಳು ಇದಾವೆ, ವಿಚಾರ ಇದೆ. ಹೌದು. ಇದ್ರ ಮೇಲೆ ಇನ್ನೇನ್ ಬದಲಾವಣೆ ಬಯಸ್ತೀರಾ? ಅಲ್ಲ, ಅದಕ್ಕೆ ಅದು ಬಲಾಢ್ಯವಾಗಿ ಬೆಳೆದಿದೆ. ಅಲ್ಲ, ಬೆಳೆದಿದೆ ಕರೆಕ್ಟ್, ಮತ್ತೆ ಅದ್ ಯಾಕೆ ಬೇಡ ಅಂತಿದ್ದೀರಾ? ಇನ್ನೊಂದು ಅದೇ ತರ ಇನ್ನೊಂದು ಬೆಳಿಬೇಕಾ? ಆಮೇಲೆ ಇದನ್ನ ಬದಲಾಯಿಸ್ತೀರಾ? ತಮ್ಮ ವಿಚಾರಗಳು ಬೆಳಿಬೇಕಲ್ಲ ಸರ್, ಪ್ರಜಾಕೀಯದ ವಿಚಾರ ಬೆಳಿಬೇಕು ಅಂತ ನಮ್ಮ ಪ್ರಜಾಕೀಯದ ವಿಚಾರನೆ ಜನಗಳ ವಿಚಾರ. ಹೌದು. ಜನಗಳು ಸೇರ್ಬೇಕು, ಜನಗಳು ಮನಸ್ಸು ಮಾಡ್ಬೇಕು. ಒಬ್ಬೊಬ್ಬ ಯುವಕರು ಕೂಡ ಅಟ್ಲೀಸ್ಟ್ 4 ಜನಕ್ಕೆ ಹೇಳ್ಬೇಕು. ಈ ಹೇಳುವಂತ ಒಂದು ಪ್ರಕ್ರಿಯೆ ನಡೆಸಬೇಕಲ್ಲ ಎಲ್ಲ ಕಡೆ ಬೂತ್ ಮಟ್ಟದಲ್ಲಿ. ಅಲ್ಲ ಇರೇ, ನಾನು ಹೇಳಿದ್ದು ಇವಾಗ ನಿಮಗ್ ಗೊತ್ತಾಗಿದೆ, ನೀವು 4 ಜನಕ್ಕೆ ಹೇಳೋದಕ್ಕೆ ನಾನು ಏನ್ ಮಾಡ್ಲಿ? ಮನೆಗೆ ಬಂದು ನಿಮ್ಗೆ ಒಂದು ವಿಡಿಯೋ ಕಾಲ್ ಹಾಕೊಂಡು ಹೇಳ್ಬೇಕು, ಮಾತಾಡ್ರಿ ನಿಮ್ ಮನೆಯವ್ರಿಗೆ ಅಂತ. ಆ ಒಂದು ಒಳಗಡೆ ಬರ್ಬೇಕಲ್ವಾ? ಈಗ ಕೊನೆಯದಾಗಿ ಈ ತಾವು ನಮ್ಮ ಕರ್ನಾಟಕ ಜನತೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಮುಂದಿನ ಎಲೆಕ್ಷನ್ ಬಗ್ಗೆ? ಏನ್ ತಯಾರಿ, ಹೇಗೆ, ಜನರಿಗೆ ಒಂದು ಸಂದೇಶ ಅಂದ್ರೆ? ಅಷ್ಟೇ ಅವ್ರಿ, ನಾನು ಇದೆಲ್ಲ ಇಷ್ಟು ಏನ್ ಗೊತ್ತಾ, ಇದು ಒಂದು ವರ್ಡ್ ಅಲ್ಲಿ ಹೇಳಕ್ ಆಗದೆ ಇರೋಂಥದ್ದು. ನಿಜ. ಏನ್ ಹೇಳಿ, ಒಂದು ವರ್ಡ್ ಅಲ್ಲಿ ಈಸಿಯಾಗಿ ಅರ್ಥ ಆಗಬೇಕು ಅಂದ್ರೆ ಕೇಳಬಹುದು, ಬಟ್ ನಾವು ಹೇಳಕ್ಕಾಗಲ್ಲ ನಮಗೆ. ಅಲ್ಲಲ್ಲ, ಒಂದು ವರ್ಡ್ ಅಲ್ಲಿ ಹೇಳಿದ್ರೆ ಅರ್ಥ ಆಗತ್ತೆ ಅನ್ನಂಗಿದ್ರೆ ಹೇಳ್ಬೋದು. ನೀವು ಬನ್ನಿ ಬದಲಾವಣೆ ತರೋಣ, ಬನ್ನಿ ನಾನಿದ್ದೀನಿ, ಬನ್ನಿ ಎಲ್ಲ ನಿಂತ್ಕೊಂಡು ಇದ್ ಮಾಡೋಣ, ನೋಡಿ ಎಲ್ಲ ಕಿತ್ತು ಬಿಸಾಕ್ಬಿಡ್ತೀನಿ ಕರಪ್ಷನ್ ಈ ದೇಶದಿಂದ, ಈ ದೇಶ ನಂಬರ್ 1 ಮಾಡ್ಬಿಡ್ತೀನಿ, ನಿಮ್ಗೆ ಖುಷಿ ಆಗತ್ತೆ. ಹೇಗೆ ಅಂತ ಮಾತ್ರ ನೀವು ಕೇಳಲ್ಲ. ಸಿನಿಮಾ ಡೈಲಾಗ್, ಏನೋ ಪ್ಲಾನ್ ಇದೆ ಒಂದು ಮಾಡ್ತಾನೆ, ಸಿನಿಮಾ ಡೈಲಾಗ್ ಆಗ್ಬಿಡುತ್ತೆ ಮತ್ತೆ ಅಲ್ಲಿಗೆ. ಬಟ್ ಇದು ವಾಸ್ತವವಾಗಿ ಬದಲಾವಣೆ ಆಗ್ಬೇಕಂತ ಎಲ್ಲರೂ ಪಾರ್ಟಿಸಿಪೇಷನ್ ಬೇಕು ಇವ್ರೆ. ಇದು ಆಗುತ್ತೆ ಖಂಡಿತ, ಅದು ಹಾಗೆ ಆಗುತ್ತೆ ನನ್ನ ಪ್ರಕಾರ. ಕಾಲ ಪಕ್ವಾದಾಗ ಆಗತ್ತದು. ಒಟ್ಟು ದೃಢವಾದ ನಂಬಿಕೆ ಇದೆ ಉಪೇಂದ್ರ ಅವರಿಗೆ. 100% ನಂಬಿಕೆ ಇದೆ. ನೋಡಿ, ಈಗ ನಾನ್ ಮಾಡ್ತೀನೋ ಇಲ್ಲೋ, ನಂದು ಒಂದ್ ಸ್ವಲ್ಪ ತಗೊಂಡು ಎಲ್ರು ಬೇರೆಯವ್ರು ಮಾಡ್ತಾರೆ ನೋಡಿ. ಹೌದು, ಮಾಡ್ತಾ ಇದ್ದಾರೆ. ಇದನ್ನೇ ಸ್ವಲ್ಪ ಬ್ಲಾಕ್ ಚೈನ್ ತರ್ತಾರೆ, ಒಬ್ರು AI ತರ್ತಾರೆ, ಟ್ರಾನ್ಸ್ಪರೆನ್ಸಿ ತರ್ತಾರೆ, ರೈಟ್ ಟು ರಿಕಾಲ್ ತರಬೇಕು ಅಂತ ಒಂದ್ ಕಡೆ ಸ್ಟಾರ್ಟ್ ಆಗತ್ತೆ, ಕಡೆ ಜನಾಭಿಪ್ರಾಯ ಮೇನ್ ಒಂದು ಸ್ಟಾರ್ಟ್ ಆಗತ್ತೆ. ಎಲ್ಲ ಒಳ್ಳೇದೇ ಆಗ್ಲಿ. ತುಂಬಾ ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಪ್ರಿಯ ವೀಕ್ಷಕರೇ, ಗಂಭೀರವಾಗಿ ಈ ವಿಡಿಯೋವನ್ನ ತಾವು ಒಂದಲ್ಲ ಎರಡಲ್ಲ ಸುಮಾರು ಬಾರಿ ಕೇಳಿ. ಯಾಕಂದ್ರೆ ಉಪೇಂದ್ರ ಅವರು ಇವತ್ತು ಒಬ್ಬ ದೊಡ್ಡ ಸ್ಟಾರ್ ನಟ. ಅವರು ಈ ಎಲ್ಲ ಗೋಜಲಿಗೆ ಹೋಗ್ಲೇಬೇಕಾಗಿಲ್ಲ. ಅವರು ಇಷ್ಟು ಬಂದು ತಮಗೆ ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೇನು ಲಾಭ ಇಲ್ಲ. ಯಾಕಂದ್ರೆ ಒಂದು ಸಿನಿಮಾ ಮಾಡಿದ್ರೆ ಕೋಟಿ ಗಂಟಲೆ ದುಡ್ಡು ಬರುತ್ತೆ. ಇವತ್ತು ತಮ್ಮ ಆ ಸಮಯವನ್ನ ಆ ಕಡೆ ಕೊಡದೆ ನಾಗರಿಕರ ಸಲುವಾಗಿ ಕೊಟ್ಟಿದ್ದಾರೆ. ತಪ್ಪದೆ ಈ ಎಲ್ಲ ವಿಚಾರಗಳನ್ನ ತಾವು ವಿಚಾರ ಮಾಡಿ ಈ ಪ್ರಜಾಕೀಯಕ್ಕೆ ಬನ್ನಿ. ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು.